ಈ ಹೆಣ್ಮಕ್ಳಿಗಾದ್ರೂ ಎಷ್ಟೊಂದು ಸೊಕ್ಕು ಅಂತ. ಹುಡುಗ ಮನೆಯಲ್ಲಿದ್ದರೆ ಬೇಡವಂತೆ, ಮತ್ತೇನು ಅರಮನೆಯಲ್ಲಿದ್ದವನೇ ಆಗ್ಬೇಕೇನೋ ಎಂದು ಗಪ್ಪು ಭಟ್ಟರು ಜಗುಲಿಯ ಮೇಲಿನ ಕಾಲ್ಮಣಿಯ ಮೇಲೆ ಕುಳಿತು ಉಫ್ ಎನ್ನುತ್ತಾ ಹೆಗಲ ಮೇಲೆ ಒದ್ದ ಶಲ್ಯವನ್ನ ತೆಗೆದು ಗಾಳಿಯನ್ನ ಬೀಸಿಕೊಳ್ಳತೊಡಗಿದ್ರು. ಈ ಗಪ್ಪು ಭಟ್ರು ಅಂದ್ರೆ ನನ್ನ ಯಜಮಾನ್ರು. ಮದುವೆಯ ವಯಸ್ಸು ಮೀರ್ತಿರುವ ಮಗನಿಗೆ ಕನ್ಯೆ ನಡುವ ಪ್ರಯತ್ನ ಅವ್ರದ್ದು. ದಿನನಿತ್ಯದ ಈ ಮಾತನ್ನ ಕೇಳಿ ಕೇಳಿ ನನಗಂತೂ ಬೇಸರ ಬಂದೋಯ್ತು. ಅಲ್ಲ, ಹೆಣ್ಮಕ್ಳು ಅವ್ರದೇ ಆದ ಮನೋಭಿಲಾಷೆಯನ್ನ ಹೊಂದಿರುವುದು ತಪ್ಪ? ಇವರದ್ದು ಮೊದಲು ಉದ್ದದ ಲೀಷ್ಟೇ ಇತ್ತಲ್ವೇ? ಅತ್ತೆಗೊಂದು ಕಾಲವಾದ್ರೆ ಸೊಸೆಗೊಂದು ಕಾಲವೆಂಬಂತೆ ಈಗ ಇವರ ದೇಹವ. ನಾನು ಕಮಲಿ, ಇದು ನನ್ನ ಸುತ್ತಮುತ್ತಲಿನವರು ಕರೆಯುವ ಹೆಸರು. ಕಮಲಾಕ್ಷಿ, ಇದು ನನ್ನ ಅಪ್ಪಯ್ಯ ನಾಮಕರಣದ ದಿನ ನನ್ನ ಕಿವಿಯಲ್ಲಿ ಹೇಳಿದ ಹೆಸರು. ಕರಿ ಕಮಲಿ, ಇದು ಊರವರು ಬಂಧುಗಳು ನನ್ನ ಹಿಂದಿಂದೆ ಹೇಳುವ ಹೆಸರು. ನನ್ನ ಈ ಹೆಸರು ಕೇಳಿದ ಮೇಲೆ ನನ್ನ ರೂಪದ ಬಗ್ಗೆ ವಿವರಣೆ ನೀಡುವುದು ಬೇಡ ಅನ್ಕೊಂಡಿದ್ದೀನಿ. ನನ್ನದು ತೀರಾ ಕಾಗೆ ಕಪ್ಪು ಅಲ್ಲದಿದ್ರು ತುಸು ಜಾಸ್ತಿನೇ ಅನಿಸುವಷ್ಟು ತಿಳಿಗಪ್ಪು ಬಣ್ಣ. ಸಾಧಾರಣ ಮೈಕಟ್ಟು, 5 ಅಡಿ 3 ಇಂಚಿನ ಎತ್ತರ. ನನಗೆ ಇನ್ನೊಂದು ಹೆಸರಿದೆ, ಅದು ಅನ್ವರ್ತಕ ನಾಮ. ವೃತ್ತಿಯಿಂದಾಗಿ ಬಂದ ಹೆಸರಿಗೆ ಅನ್ವರ್ತಕ ನಾಮ ಎನ್ನುತ್ತಾರೆಂದು ನಮ್ಮ ಕನ್ನಡ ಮೇಷ್ಟ್ರು ಹೇಳಿದ ನೆನಪು. ನನ್ನ ಹೆಸರು ನನ್ನ ವೃತ್ತಿಯಿಂದ ಬಂದಿದ್ದೆ. ನನ್ನ ವೃತ್ತಿ ಅಂದರೆ ಗೃಹಿಣಿ ವೃತ್ತಿ. ಈಗಿನವರ ಬಾಯಲ್ಲಿದ್ದು ಹೌಸ್ ವೈಫ್. ನನ್ನ ಹೆಸರು ಹೇಳಲಿಲ್ಲ ಅಲ್ವಾ? ಹೇಳ್ತೀನಿ, ಅದೇ ದಡ್ಡ ಕಮಲಿ. ಈ ಹೆಸರಿನಿಂದ ಹಲವರು ನನ್ನ ಹಿಂದೋ ಮುಂದೋ ಕರೆಯುತ್ತಾರೆ. ಅದರಿಂದ ನನಗೇನು ಬೇಜಾರಿಲ್ಲ, ಹಾಗೆಯೇ ಖುಷಿನೂ ಇಲ್ಲ. ನಾನು ಈ ಗೃಹಿಣಿ ವೃತ್ತಿಗಿಳಿದ ಮೇಲೆ ಹೇಗೆ ದಡ್ಡಿ ಆದೆ ಅನ್ನೋದನ್ನ ಹೇಳೋಕೆ ಹೊರಟಿದ್ದೀನಿ, ಕೇಳಿ. ನನಗೆ ಇಬ್ಬರು ಅಕ್ಕಂದಿರು, ಒಬ್ಬ ತಮ್ಮ. ಅಕ್ಕಂದಿರಲ್ಲಿ ಮೊದಲನೆಯವಳು ವಾರಿಜಾಕ್ಷಿ, ಎರಡನೆಯವಳು ಜಲದಾಕ್ಷಿ, ನಾನು ಕಮಲಾಕ್ಷಿ. ಬಹುಶಃ ಮೊದಲನೇ ಅಕ್ಕ ವಾರಿಜಾಕ್ಷಿಗೆ ಹೆಸರಿಡುವಾಗ ವಾರಿಜ ಅನ್ನುತ್ತಿದ್ದಂತೆ ಅಪ್ಪಯ್ಯ ಅಕ್ಷೋ ಅಂದಿರಬೇಕು. ಅದು ವಾರಿಜ ಹೋಗಿ ವಾರಿಜಾಕ್ಷಿ ಆಯ್ತೇನೋ. ನಂತರ ಅಕ್ಕನ ಹೆಸರಿಗೆ ಹೊಂದಿಸಿ ನಮಗೂ ಅಕ್ಷಿ ಸೇರಿಸಿರ್ಬೋದು. ತಮ್ಮನ ಹೆಸರು ಕಮಲಾಕರ, ಅವನಿಗೆ ಅಕ್ಷಿ ಇಲ್ಲ. ನಮ್ಮಪ್ಪಯ್ಯ ಶಾಂತಾರಾಮ, ಅವರ ಪತ್ನಿ ಅಂದರೆ ನನ್ನಮ್ಮನ ಹೆಸರು ಶಾಂತ. ನಮ್ಮದು ಹೇಳಿಕೊಳ್ಳುವಂತಹ ಶ್ರೀಮಂತಿಕೆಯಾಗಲಿ ಬಡತನವಾಗಲಿ ಇಲ್ಲದ ಸಾಧಾರಣ ಕೃಷಿಕ ಕುಟುಂಬ. ಪ್ರೀತಿಯ ಸುದಿಯೇ ಅರಿಯದಿದ್ದರೂ ಅನ್ಯೂನ್ಯತೆ ಇತ್ತಲ್ಲಿ. ಸಣ್ಣ ಪುಟ್ಟ ಮನಸ್ತಾಪಗಳು ಇದ್ದವಾದರೂ ಅವುಗಳ ಆಯಸ್ಸು ಅಲ್ಪ. ನಮ್ಮದು ಮಲೆನಾಡಿನ ಹಸಿರು ಸೆರಗಿನಲ್ಲಿರುವ ಪುಟ್ಟ ಹಳ್ಳಿ. ಮಲೆನಾಡೆಂದರೆ ನೆನಪಾಗುವುದು ಬೆಟ್ಟ, ಗುಡ್ಡ, ಹಸಿರು, ದಟ್ಟ ಕಾನನ, ಕೆರೆ, ತೊರೆ, ಹಳ್ಳ ಕೊಳ್ಳಗಳು, ಕಣ್ಮನ ಸೆಳೆಯುವ ಜಲಪಾತಗಳು. ಇವಿಷ್ಟೇ ಅಲ್ಲದೆ ಮತ್ತೆ ಮತ್ತೆ ನೆನಪಾಗಿ ಬಾಯಲ್ಲಿ ನೀರುರಿಸುವ ಮಲೆನಾಡಿನ ವಿಶಿಷ್ಟ ಭಕ್ಷ್ಯಗಳು. ಮಲೆನಾಡಿನ ಹಳ್ಳಿಗಳಲ್ಲಿನ ಮತ್ತೊಂದು ವೈಶಿಷ್ಟ್ಯತೆ ಅಂದರೆ ಜರ ಜರ ಸುರಿಯುವ ಮಳೆ. ಮಳೆಯ ಜೊತೆಯಲ್ಲಿ ಗಾಳಿಯೋ ಜೊತೆಗೂಡ್ಬಿಟ್ರೆ ಇಡೀ ಹಳ್ಳಿಗೆ ಹಳ್ಳಿಯ ಕತ್ತಲೆ. ಒಮ್ಮೆ ಕರೆಂಟ್ ಹೋಯ್ತಂದ್ರೆ ಬರುವುದು ವಾರದ ಮೇಲೆಯೇ. ಮಳೆಗಾಳಿಗೆ ಮರ ಮುರಿದು ಕರೆಂಟ್ ತಂತಿಯ ಮೇಲೆ ಬಿದ್ದಿತೆಂದ್ರೆ ಅದನ್ನ ಸರಿಪಡಿಸೋವರೆಗೂ ಕರೆಂಟ್ ಇಲ್ಲ. ಬೆರಳೆಣಿಕೆಯಷ್ಟು ಮನೆಯಲ್ಲಿ ಇರುವ ಸ್ಥಿರ ದೂರವಾಣಿಗಳು ಮಳೆಗಾಲದ ಹೆಚ್ಚಿನ ದಿನಗಳು ಸುಪ್ತಾವಸ್ಥೆಯಲ್ಲೇ ಇರುವುದು. ಇನ್ನು ರಸ್ತೆ ಮೇಲೆ ಮರ ಮುರಿದು ಬಿದ್ದರೆ, ಬೆಟ್ಟ ಕುಸಿದು ರಸ್ತೆ ಮುಚ್ಚಿದ್ರೆ ಸಂಚಾರ ವ್ಯವಸ್ಥೆಯೂ ಇಲ್ಲ. ಸೇತುವೆ ಮೇಲೆ ನೀರು ಹೋದ್ರಂತೂ ಹಳ್ಳಿ ಎನ್ನುವುದು ನಡುಗಡ್ಡೆಯೇ. ಮಲೆನಾಡಿನ ಹಳ್ಳಿಯ ಸ್ಥಿತಿಗತಿ ಸರಿಯಾಗಿ ಅರಿವಾಗುವುದು ಒಂದಿಷ್ಟು ಸಮಯ ಇಲ್ಲಿ ನಿಲ್ಲಿಸಿದಾಗಲೇ. ಆದರೆ ಆಗ ವಿದ್ಯುತ್ ಮೇಲೆಯೇ ಹೆಚ್ಚು ಅವಲಂಬಿತವಾಗಿರದ ಜೀವನ. ಮನೆಯಲ್ಲಿ ಇರುವುದು ದೂರದರ್ಶನ ಅಲ್ಲ, ರೇಡಿಯೋ. ಅದಕ್ಕೆ ಬ್ಯಾಟ್ರಿ ಸೆಲ್ ಆದರೆ ಸಾಕು. ಮನೆಯಲ್ಲಿರುವುದು ಮಿಕ್ಸರ್, ಗ್ರೈಂಡರ್ ಅಲ್ಲ, ರುಬ್ಬುವ ಕಲ್ಲು, ಹಿಟ್ಟು ಬೀಸುವ ಕಲ್ಲುಗಳು, ಭತ್ತ ಕುಟ್ಟುವ ಒನಕೆ. ಹಾಗಾಗಿ ವಿದ್ಯುತ್ ಇರಲಿ ಇಲ್ಲದಿರಲಿ ಜೀವನ ಸಾಗುತ್ತಲೇ ಇರ್ತಿತ್ತು. ನಿಮಗಿದು ಅರ್ಥವಾಗಬೇಕೆಂದ್ರೆ ನೀವು ತುಂಬಾ ಹಿಂದಿನ ದಿನಗಳತ್ತ ಹೋಗ್ಬೇಕು. ನಮ್ಮ ಅಕ್ಕ ವಾರಿದಾಕ್ಷಿಯ ಮದುವೆ ಆಗಿದ್ದು ಅವಳ 21ನೆಯ ವಯಸ್ಸಿನಲ್ಲಿ. ಅವಳ ಊರಿಗೆಯವರಿಗೆ ಹೋಲಿಸಿದ್ರೆ ಸ್ವಲ್ಪ ತಡ ಅನಿಸಿದ್ರು ಅವಳ ಮದುವೆಗೆ ಅಷ್ಟೊಂದು ತೊಂದರೆ ಆಗಿರಲಿಲ್ಲ. ಕಷ್ಟ ಎನಿಸಿದ್ದು 2ನೇ ಅಕ್ಕ ಜಲದಾಕ್ಷಿಯ ಮದುವೆಯಲ್ಲಿ. ವರದಕ್ಷಿಣೆ ಎಂಬ ಭೂತ ಕಾಡಿಸ್ತಿದ್ದ ಕಾಲವದು. ಆಯಾ ವರಗಳ ವರಮಾನ ಯೋಗ್ಯತೆಗೆ ಅನುಗುಣವಾಗಿ ಈ ವರದಕ್ಷಿಣೆಯ ಮೌಲ್ಯವು ಬದಲಾವಣೆ ಹೊಂದುತ್ತಿತ್ತು. ಒಳ್ಳೆಯ ವರಮಾನ ಇರುವ ಯೋಗ್ಯ ವರ ಬೇಕೆಂದ್ರೆ ಲಕ್ಷದಲ್ಲಿ ಹಣವನ್ನು ಎಣಿಸಬೇಕಿತ್ತು. ನಮ್ಮಪ್ಪಯ್ಯ ಸ್ವಲ್ಪ ಆದರ್ಶವಾದಿ. ವರದಕ್ಷಿಣೆ ಕೊಟ್ಟು ವರನನ್ನು ಖರೀದಿಸುವುದು ಸಮ್ಮತಿ ಇರಲಿಲ್ಲ. ಹಾಗಾಗಿ ಮಗಳಿಗಾಗಿ ಗಂಡು ಹುಡುಕಲು ತಿರುಗಾಡಿದ್ದು, ಚಪ್ಪಲಿ ಸವೆಸಿದ್ದು. ಅಂತೂ ಇಂತೂ ಮಗಳಿಗೆ ಯೋಗ್ಯ ವರನನ್ನು ಹುಡುಕಾಡಿ ವರದಕ್ಷಿಣೆ ಇಲ್ಲದೆಯೇ ಕೈ ಬಿಚ್ಚಿ ಮದುವೆ ಮಾಡಿ ಮುಗಿಸುವಷ್ಟರಲ್ಲಿ ಅಪ್ಪಯ್ಯನ ತಲೆ ಮೇಲಿನ ಕೂದಲು ಅರ್ಧದಷ್ಟಾಗಿತ್ತು. ಮುಂದೆ ನನ್ನ ಸರದಿ ಬರುವಷ್ಟರಲ್ಲಿ ನನ್ನ ವಯಸ್ಸಾಗಲೇ 26. ನನ್ನ ಬಣ್ಣ ಬೇರೆ ನಸುಗಪ್ಪು. ನಾನು ಕಲಿತಿದ್ದು ಪದವಿ ಪೂರ್ವ ಶಿಕ್ಷಣದವರೆಗೆ ಅಷ್ಟೇ. ನಯ ನಾಜುಕಿನ ಗಂಧ ಗಾಳಿಯೂ ಸೋಂಕಿಲ್ಲ. ವರದಕ್ಷಿಣೆಯ ಕಾಲ ಆಗ ತಾನೇ ಮುಗ್ದಿತ್ತು. ಆದರಿನ್ನೂ ಅದೇ ಹಮ್ಮು ಬಿಮ್ಮು ಉಳ್ಕೊಂಡಿತ್ತು. ಕೆಲವರಿಗೆ ಪದವಿ ಮುಗಿಸಿಲ್ಲವೆನ್ನುವ ಕಾರಣ, ಮತ್ತೆ ಕೆಲವರಿಗೆ PUC ಓದಳು ಬೇಡವೆನ್ನುವ ಕಾರಣ, ಮತ್ತೆ ಕೆಲವರಿಗೆ ವಯಸ್ಸು ಸ್ವಲ್ಪ ಜಾಸ್ತಿ ಎನ್ನುವ ಕಾರಣ. ಕೊನೆಯಲ್ಲಿ ಬರ್ತಾ ಇದ್ದುದೇ ನನ್ನ ಬಣ್ಣಕ್ಕೆ. ಹುಡುಗಿ ಸ್ವಲ್ಪ ಕಪ್ಪು. ವಯಸ್ಸನ್ನ ಜಾತಕದೊಳಗೆ, ಓದು, ಎತ್ತರ ಎಲ್ಲವನ್ನ ಜಾತಕದ ಹಿಂಭಾಗದಲ್ಲಿ ಸ್ಪಷ್ಟವಾಗಿ ಬರೆದು
ಆಗದಿದ್ರು ನಿರಾಕರಣೆ ಏನಿದ್ರು ಹುಡುಗಿ ನೋಡಿದ ಮೇಲೆಯೇ ಅದು ಒಬ್ಬಿಬ್ರಲ್ಲ ಕಂತಿನ ಮೇಲೆ. ಮೊದಲು ಹುಡುಗನ ಅಪ್ಪ ಅವರ ಸೋದರ ಮಾವನೋ ಭಾವನೋ ಬಂದು ಹಿಂದೆ ಮುಂದೆ ಮೇಲೆ ಕೆಳಗೆ ಎಲ್ಲ ಪರೀಕ್ಷಣಾತ್ಮಕ ದೃಷ್ಟಿ ಬೀರಿ ಹಾಡು ಹೇಳಿಸಿ ಒಂದಿಷ್ಟು ಪ್ರಶ್ನೆ ಕೇಳಿ ಮನಸ್ಸನ್ನ ಇಡಿಯಷ್ಟಾಗಿಸಿ ಹೋದ್ರೆ ಮತ್ತೆ ಕೆಲವು ದಿನಗಳ ನಂತರ ಹುಡುಗನ ತಾಯಿ ಅಕ್ಕ ಸೋದರತಿಯ ಸವರಿ ಮತ್ತದೇ ಪುನರಾವರ್ತನೆ. ಅಡುಗೆ ಹಾಡು ಶೇಡಿ ರಂಗೋಲಿ ಎಲ್ಲವುಗಳ ಮೇಲೂ ಪ್ರಶ್ನೆಯ ಮೇಲೆ ಪ್ರಶ್ನೆ. ಈಗ ದೇಹದೊಳಗಿನ ಜೀವವು ವಿಲಿವಿಲಿ ಒದ್ದಾಡ್ತಿತ್ತು. ಪ್ರತಿಯೊಬ್ಬರು ಬಂದಾಗಲೂ ಅದೇ ಸಂಭ್ರಮ ಸಡಗರ. ಕೇಸರಿ ಬಾತು ಉಪ್ಪಿಟ್ಟು ಖಾರ ಬಾತು ತಿಂಡಿಗಳ ಉಪಚಾರ. ಅವರೆಲ್ಲರ ಮುಂದೆ ಸತ್ತ ನನ್ನ ತನವನ್ನ ಒಳಗೆ ಮುಚ್ಚಿಟ್ಕೊಂಡು ಮೇಲಿನಿಂದ ಸಿಂಗಾರದ ಹೊದಿಕೆ ಒದ್ದು ಪ್ರದರ್ಶನಕ್ಕಿಟ್ಟ ಗೊಂಬೆಯಂತೆ ಕುಳಿತುಕೊಳ್ಳುವುದು. ಅವರೋ ಕೊಂಡುಕೊಳ್ಳುವ ವಸ್ತುವಿನಂತೆ ಸಾಕಷ್ಟು ಪರೀಕ್ಷಿಸಿ ಪ್ರಶ್ನಿಸಿ ಇಂಚಿಂಚನ್ನ ಎಕ್ಸ್ರೇ ನೋಟದೊಳಗೆ ಹಿಡಿದಿಟ್ಕೊಂಡು ಹೋದವರು ಕೆಲವು ದಿನಗಳ ನಂತರವೇ ಫಲಿತಾಂಶ ಪ್ರಕಟಿಸೋದು. ಅದು ಫೇಲ್. ಕಾರಣ ಹುಡುಗಿಯ ಬಣ್ಣ ಕಪ್ಪು. ಪ್ರತಿಯೊಂದು ಓದು ಪರೀಕ್ಷೆಯಲ್ಲೂ ಮನಸ್ಸನ್ನ ಇಡಿಯಾಗಿಸಿ ಕುಳಿತುಕೊಂಡ್ರೆ ಕೊನೆಯಲ್ಲಿ ಉಳಿಯುವುದು ನೋವು ನಿರಾಶೆ ಹತಾಶೆ. ಅಂತ್ಯದಲ್ಲಿ ಅನಿಸಿದ್ದು ಹೆಣ್ಣಾಗಿ ಹುಟ್ಟಿದ್ದೇ ತಪ್ಪ. ಓದು ಪರೀಕ್ಷೆಯ ಹೆಸರಿನಲ್ಲಿ ಪದೇ ಪದೇ ಬೆಂಕಿ ಮೇಲೆ ಕುಳಿತೆದ್ದು ಬರುತ್ತಿದ್ದ ನನಗೆ ಕೊನೆಯಲ್ಲಿ ಜೊತೆಯಾದವರು ಗಪ್ಪು ಭಟ್ರು. ಪೌರೋಹಿತ್ಯದ ಮನೆತನ ಅವರದು. ಮೊದಲಿನಿಂದ ನಡೆದುಕೊಂಡು ಬಂದಿದ್ದ ಪೌರೋಹಿತ್ಯವನ್ನ ಮುನ್ನಡೆಸ್ಕೊಂಡು ಹೋಗ್ತಿದ್ರು. ಜೊತೆಯಲ್ಲಿ 2 ಎಕರೆ ಅಡಿಕೆ ತೋಟ ಗದ್ದೆ ಇತ್ತು. ತಂದೆ ಇರಲಿಲ್ಲ, ಇದ್ದಿದ್ದು ತಾಯಿಯಷ್ಟೇ. ಮನೆಯಲ್ಲಿ ಇರುವುದು ಇವರಿಬ್ರೆ. ಇರುವ ಏಕೈಕ ತಂಗಿಗೆ ಮದುವೆ ಆಗಿತ್ತು. ಮೊದಲು ವಧು ಪರೀಕ್ಷೆಗೆಂದು ಬಂದಿದ್ದು ಗಪ್ಪು ಭಟ್ರು, ಅವರ ಸೋದರ ಮಾವ ಮತ್ತೆ ಗಪ್ಪು ಭಟ್ಟರ ತಂಗಿ ಗಾಯತ್ರಿ, ಮತ್ತೊಬ್ರು ಯಾರೋ. 3 ಬರಬಾರ್ದೆಂದು ಜೊತೆಯಲ್ಲಿ ಬಂದವರು. ನನಗಂತೂ ಈ ವಧು ಪರೀಕ್ಷೆ ಎದುರಿಸಿ ಸಾಕಾಗಿತ್ತು. ತಲೆ ಎತ್ತದೆ ಹಾಗೆ ನಿಂತಿದ್ದೆ. ಇಲ್ಲೂ ಹಲವು ಪ್ರಶ್ನೆಗಳು ನನ್ನ ಮುಂದಿದ್ರು. ಎಲ್ಲ ಕೇಳಿದ್ದು ಗಪ್ಪು ಭಟ್ಟರ ಸೋದರ ಮಾವ ಮತ್ತು ಭಟ್ಟರ ತಂಗಿ ಗಾಯತ್ರಿ. ಭಟ್ಟರು ಗಪ್ ಚುಪ್ ಕುಳಿತಿದ್ರು. ಹಾಗಂತ ಅವರಿಗೆ ಈ ತರ ವಧು ಪರೀಕ್ಷೆ ಎಂದು ಪ್ರಶ್ನೆ ಕೇಳಿ ತೊಂದರೆ ನೀಡುವುದು ಇಷ್ಟವಿಲ್ಲವೇನೋ ಅಂದ್ಕೊಳ್ಳದಿರಿ. ಅವರ ಮನಸ್ಸಿನಲ್ಲಿದ್ದ ಪ್ರಶ್ನೆಯನ್ನೇ ಅವರ ಸೋದರ ಮಾವ ಮತ್ತು ಅವರ ತಂಗಿ ಕೇಳಿದ್ದು. ಹಾಡು ಹೇಳಿಸಿ ಧ್ವನಿ ಪರೀಕ್ಷೆಯೂ ಆಯಿತು. ಆಮೇಲೆ ತಿಂಡಿ ನೀಡುವಾಗಲೂ ಪರೀಕ್ಷೆ. ಜಾಸ್ತಿ ಬಡಿಸಿದ್ರೆ ಇವಳು ಖಂಡಿತ ಮನೆ ತೊಳೆದು ಬಿಡ್ತಾಳೆ, ಸ್ವಲ್ಪ ಬಡಿಸಿದ್ರೆ ಕಂಜೂಸು, ಹೆಂಜಲ ಕೈಯಲ್ಲೂ ಕಾಗಿ ಓಡಿಸಲ್ಲ, ಮನೆಯವರ ಉಪವಾಸ ಕೆಡುತ್ತಾಳೆ, ಸಮ ತೂಕದಲ್ಲೇ ಬಡಿಸ್ಬೇಕು ಅಮ್ಮಮ್ಮ ಎಲ್ಲದಕ್ಕೂ ಕೊನೆ ಎಂದು. ಇವರು ಬಂದು ಹೋದ 4-5 ದಿನಗಳ ನಂತರ ಬಂದಿದ್ದು ಭಟ್ಟರ ತಾಯಿ ಮತ್ತು ಭಟ್ಟರ ಭಾವ ಅಂದ್ರೆ ತಂಗಿಯ ಗಂಡ. ಈಗ ಮತ್ತೆ ಪ್ರಶ್ನೆಗಳು ವಿಚಾರಣೆ. ಕೊನೆಗೆ ಆಕಳು ಎಮ್ಮೆ ಹಾಲು ಕರೆಯಲು ಬರುತ್ತದೆಯೋ ಎಂದು ಕೇಳುವಲ್ಲಿಗೆ ಮುಕ್ತಾಯ. ಈ ಸಲ ನನ್ನ ಹೊರಗಷ್ಟೇ ಅಲ್ಲ, ನನ್ನೊಳಗಿನ ಬುದ್ಧಿ ನಡವಳಿಕೆ ನನ್ನ ಆಲೋಚನೆ ಎಲ್ಲದಕ್ಕೂ ಎಕ್ಸ್ರೇ ಕಿರಣ ಬಿಟ್ಟು ಪರೀಕ್ಷಿಸಿದ್ದಾಯ್ತು. ಕೆಲವೊಂದಕ್ಕೆ ಕೊಂಕು ನಡೆದದ್ದು ಆಯಿತು. ಅವರು ಹೋದ್ಮೇಲೆ ತಲೆ ಮೇಲಿನ ಭಾರ ಇಳಿದದ್ದು. ಆಮೇಲೆ 1-2 ದಿನಗಳಲ್ಲೇ ಅವರ ಒಪ್ಪಿಗೆ ಕೇಳಿ ನನಗೆ ಅಚ್ಚರಿ. ನನ್ನ ಬಣ್ಣದ ಬಗ್ಗೆ ಉಸಿರೆತ್ತದಿರುವುದು ಇನ್ನೂ ಅಚ್ಚರಿ. ಭಟ್ರದ್ದು ಬೇರೆ ತಿಳಿ ಬಣ್ಣ. ನಾನೊಂದು ತಲೆ ಎತ್ತಿ ನೋಡದೆ ಇದ್ರು ಅಮ್ಮ ಹೇಳಿದ್ರು, ಹುಡುಗ ನೋಡಲು ಲಕ್ಷಣವಾಗಿದ್ದಾನೆ, ಬೆಳ್ಳಗೂ ಇದ್ದಾನೆ. ನಮ್ಮ ಕಮಲಿಯ ಒಪ್ಪೋದು ಡೌಟು. ಅಮ್ಮ ಈಗಾಗಲೇ ಇಂಥದ್ದನ್ನ ನೋಡಿ ಪರಿಣಿತಿ ಪಡೆದಿದ್ದಳು. ಅವರು ಒಪ್ಪಿಗೆ ನೀಡಿದ್ದು ಎಲ್ಲರಿಗೂ ಅಚ್ಚರಿಯೇ. ಜೀವನ ಪರ್ಯಂತ ನನ್ನ ಬಣ್ಣದ ಬಗ್ಗೆ ಅವಹೇಳನೆಯ ಮಾತು ಕೇಳಬೇಕಾದೀತೆಂದು ಆಗ ಅರಿವಾಗಲೇ ಇಲ್ಲ. ಹುಡುಗ ಸ್ವಲ್ಪ ಕಾಲು ಎಳಿತಾನೆ. ಪರವಾಗಿಲ್ವಾ ಕಮಲಿ? ಅಪ್ಪಯ್ಯ ನನ್ನಲ್ಲಿ ಕೇಳಿದ್ರು. ಕಾಲು ಎಳೆಯಲಿ, ಕೈ ಊನವಾಗಿರ್ಲಿ, ಏನೋ ಮದುವೆಯೆಂದು ಆದರೆ ಸಾಕೆನಿಸಿತ್ತು. ಈ ವಧು ಪರೀಕ್ಷೆ ಎಂಬ ಅಗ್ನಿ ಪರೀಕ್ಷೆ ಸಾಕಾಗೋಗಿತ್ತು. ಜೊತೆಯಲ್ಲಿ ಊರ್ನವರು ನೆಂಟ್ರಿಷ್ಟರ ಕೊಂಕು ಮಾತುಗಳು. ಕಡೆಗೆ ಕಮಲಿಗೆ ಎಲ್ಲೂ ಸರಿ ಒಂದೇ ಅಲ್ವಾ? ಪಾಪ ಮದುವೆಯ ವಯಸ್ಸು ಮೀರ್ತಿದೆ. ಬಣ್ಣ ಬೇರೆ ಕಪ್ಪು. ಯಾವ್ದಾದ್ರೂ ಸುಮಾರಿನ ಜಾಗ ಬಂದ್ರು ಮುದ್ದೆ ಮಾಡಿ ಮುಗಿಸಿ. ಇಂತಹ ಸಿಂಪತಿ ಸೂಸುವ ಮಾತುಗಳೇ ಮನಸ್ಸನ್ನು ನಿದ್ದೆಯನ್ನು ಕೆಡಿಸ್ಬಿಡುತ್ತದೆ. ನಮ್ಮ ಮದುವೆ ವೈಭವಯುತ ಅದ್ದೂರಿ ಮದುವೆ ಅಲ್ಲದೆ ಇದ್ರೂ ಶಾಸ್ತ್ರೋಕ್ತವಾಗಿ ನೆರವೇರಿತು. ಇಲ್ಲಿಯೂ ಹಾಡು ಆಸೆ ಅಡುಗೆ ಎಲ್ಲದರ ಪರೀಕ್ಷೆ ನಡೆಯಿತು. ಮೊದಲೆಲ್ಲ ಕೆಲವೇ ಜನರೆದುರಿನಲ್ಲಿ ನಡೆಯುತ್ತಿದ್ದ ಪರೀಕ್ಷೆ ಈಗ ಸಾರ್ವಜನಿಕರ ಮುಂದೆ. ಸುತ್ತ ಸೇರಿದ್ದವರೆಲ್ಲ ನಿರ್ಣಾಯಕರೇ. ನನಗದರಲ್ಲಿ ಯಾವ ಆಸಕ್ತಿಯೂ ಉಳಿದಿರಲಿಲ್ಲ. ಪಾಸೋ ಫೇಲೋ ಮದುವೆಯೊಂದಾಯ್ತಲ್ಲ ಅದೇ ಹೆಚ್ಚೆನಿಸಿತ್ತು. ಈ ಆಡಿಕೊಳ್ಳೋರ ಬಾಯಲ್ಲಿ ಸಿಕ್ಕಿ ಒದ್ದಾಡುವುದು ಸಾಕೆನಿಸಿತು. ಆದರೆ ಇಷ್ಟು ದಿನ ಹೊರಗಿದ್ದವರಷ್ಟೇ ಆಡಿಕೊಳ್ತಾ ಇದ್ರು. ಇನ್ಮುಂದೆ ಮನೆಯೊಳಗೆ ಇರ್ತಾರೆಂದು ನನಗಾಗ ತಿಳಿದಿರಲೇ ಇಲ್ಲ. ಇಷ್ಟು ದಿನಗಳಲ್ಲಿ ಜೀವನ ಸಾಕೆನಿಸಿತು. ಆದರೆ ಇದು ಏನೂ ಅಲ್ಲ, ಮುಂದಿದೆ ಜೀವನ, ಇದಿನ್ನೂ ಆರಂಭ ಎಂದು ಆವಾಗ ಅರಿವಾಗಲೇ ಇಲ್ಲ. ಮಕ್ಕಳು ಏನೇ ಮಾಡಿದ್ರು ಹಾಡಿ ಹೊಗಳುವ ಅಪ್ಪಯ್ಯ ಅಮ್ಮ ಎಷ್ಟೇ ಸರಿಯಾಗಿ ಮಾಡಿದ್ರು ಅದರಲ್ಲೇನಾದರೂ ಕೊಂಕು ತೆಗೆಯುವ ಅತ್ತೆ ಪತಿ ದೇವರು, ತಪ್ಪಿದ್ರೆ ತಿದ್ದಿ ನಯವಾಗಿ ಬುದ್ಧಿ ಹೇಳುವ ತವರು ಮನೆಯವರು, ತಪ್ಪಿಲ್ಲದಿದ್ದರೂ ಹುಡುಕಿ ತಪ್ಪನ್ನ ತೆಗೆಯುವ ಅವಮಾನಿಸುವ ಅತ್ತೆ ಮನೆಯವರು. ಎಲ್ಲರೂ ಹೀಗೆ ಅಂತಲ್ಲ. ನಮ್ಮ ಅಜ್ಜಿ ಮತ್ತು ಅಮ್ಮ ಎಂದೂ ಒಬ್ಬರನ್ನೊಬ್ಬರು ತೆಗಳಿದ್ದು ನಾನು ಕಂಡೇ ಇಲ್ಲ. ಹಾಗಂತ ಅಮ್ಮ ಏನು ತಪ್ಪೇ ಮಾಡುವುದಿಲ್ಲ ಅಂತಲ್ಲ. ಆದರೆ ಅಜ್ಜಿ ಅದನ್ನ ದೊಡ್ಡದಾಗಿಸುವುದಿಲ್ಲ. ಅವರ ಮಾತು ನಾಜೂಕು. ಅವರೇನಾದರೂ ಅಂದ್ರೂ ಏನು ಅನ್ಸೋದಿಲ್ಲ. ಪ್ರೀತಿ ಎನ್ನುವ ಅನುಬಂಧ ಇದ್ದಾಗ ಮಾತು ಸವಿಯಾಗಿ ಇರುತ್ತದೆ. ಹೆಣ್ಣು ತನ್ನ ಮದುವೆಯ ನಂತರ ತವರು ಮನೆಯನ್ನ ತೊರೆದು ಪತಿಯ ಮನೆಗೆ ಕಾಲಿಟ್ಟಾಗ ಅಲ್ಲಿಯೂ ಒಳ್ಳೆ ಪರಿಸರವಿದ್ರೆ
ಹೊಂದಿಕೊಳ್ಳಲು ಕಷ್ಟವಾಗುವುದಿಲ್ಲ. ಅದಿಲ್ಲವಾದರೆ ತಾನು ಬಿಟ್ಟು ಬಂದ ತವರು ಮನೆಯವರ ನೆನಪುಗಳು, ಹೊಸ ಪರಿಸರಕ್ಕೆ ಹೊಂದಿಕೊಳ್ಳಲು ಒದ್ದಾಟ, ಹೊಸ ಜನರ ಜೊತೆಯಲ್ಲಿ ಬೆರೆಯಲಾರದ ಇಬ್ಬಗೆಯ ಮನಸ್ಥಿತಿ, ಇವನ್ನೆಲ್ಲ ಜೊತೆಯಲ್ಲಿ ಇಟ್ಕೊಂಡು ಅಪರಿಚಿತರ ಮಧ್ಯೆ ಜೀವನದ ನೊಗನೊತ್ತು ಸಾಗುವುದು ದುಸ್ತರವೇ. ಬಲಗಾಲ ನೆಟ್ಟು ಮನೆಯೊಳಗೆ ಬಂದ ವಧುವಿಗೆ ತೆರೆದ ಮನಸ್ಸಿನ ಸ್ವಾಗತ ಇಲ್ಲದೆ ಇದ್ರೆ ಅತ್ತೆ ಮನೆ ಉಸಿರುಗಟ್ಟಿಸಿಬಿಡುತ್ತದೆ. ಅದರಲ್ಲೂ ಪತಿಯ ಅಸಹಕಾರ ಇದ್ದರಂತೂ ಜೀವನ ನರಕವೇ. ಸ್ವಚ್ಛಂದವಾಗಿ ಹಾರಾಡುತ್ತಿರುವ ಪಕ್ಷಿಗೆ ಪಂಜರದೊಳಗೆ ಕೂಡಿಟ್ಟಾಗ ಆಗುವ ಪರಿಸ್ಥಿತಿಯೇ ಇವಳದು. ನನಗೂ ಹೊಸ ಜೀವನದ ಬಗ್ಗೆ ಮಹತ್ತರವಾದ ಆಸೆಗಳಿರದಿದ್ದರೂ ತಾಯಿ ತಂದೆಯಂತೆ ಪ್ರೀತಿಸುವ ಅತ್ತೆ ಮಾವ ಒಲವ ಸುದೆ ಹರಿಸದಿದ್ದರೂ ನನ್ನೆಲ್ಲ ಭಾವನೆಗಳಿಗೆ ಸ್ಪಂದಿಸುವ ಪತಿ ಇಷ್ಟಂತೂ ಬಯಸಿದ್ದೆ. ನವ ಜೀವನದ ಬಗ್ಗೆ ನನಗೂ ನನ್ನದೇ ಆದ ಕಲ್ಪನೆಗಳಿದ್ದವು. ನನಗೆ ಮುಂದೆ ಸಾಗಲು ಕಿರು ಬೆರಳಿನ ಆಸರೆ ಸಿಕ್ಕಿದ್ರೆ ಸಾಕಿತ್ತು. ಮುನ್ನಡೆಯುವ ಛಲ ನನ್ನೊಳಗಿತ್ತು. ನಾನು ಮಾಡಿದ್ದನ್ನೆಲ್ಲ ಸರಿ ಎಂದೇನು ಹೇಳ್ಬೇಕಿರಲಿಲ್ಲ. ಆದರೆ ನಾನು ಸರಿ ಇದ್ದಾಗ ನನಗೆ ಒಂದಿನಿತ್ತು ಉತ್ತೇಜನ ನೀಡೋರಿದ್ರೆ ಸಾಕಿತ್ತು. ಎಷ್ಟೇ ಕಷ್ಟವಾದರೂ ಆ ಕಾರ್ಯವನ್ನ ಸಾಧಿಸುವ ಹಂಬಲವಿತ್ತು. ತಪ್ಪಿದ್ದುದನ್ನ ತಪ್ಪೆಂದು ಹೇಳಿದ್ರೆ ಸಾಕಿತ್ತು, ತಿದ್ಕೊಳ್ತಿದ್ದೆ. ತಪ್ಪೇನೆಂದು ತಿಳಿಯದೆ ತಿದ್ದಿಕೊಳ್ಳೋದೆಂತು? ಜೀವನದುದ್ದಕ್ಕೂ ಬರೀ ಗೊಣಗಾಟವನ್ನೇ ಕೇಳುವ ಹಾಗಾದ್ರೆ ಮುಂದೆ ಸಾಗುವ ಹುಮ್ಮಸ್ಸೆಲ್ಲಿ ಉಳಿದಿತ್ತು? ಕಟ್ಟಿದ ಕನಸಿನ ಸೌಧ ಹುರುಳಿ ಬಿದ್ದಿರಲು ಅದರ ಮೇಲೆ ದಿಕ್ಕು ತೋಚದೆ ಕಂಗೆಟ್ಟು ಹೋಗಿ ಕುಳಿತಿರುವ ಸ್ಥಿತಿ ನನ್ನದು. ಇಬ್ಬರು ಅಕ್ಕಂದಿರ ನಂತರ ಹುಟ್ಟಿದವಳು ನಾನು. ಮುಂದೆ ನನಗೂ ನನ್ನ ತಮ್ಮ ಕಮಲಾಕರನಿಗೂ 8 ವರ್ಷಗಳ ಅಂತರ. ಅವನು ಹುಟ್ಟುವರೆಗೂ ನಾನೇ ಕಿರಿಯೋಳು. ಹಾಗಾಗಿ ಸ್ವಲ್ಪ ಮುದ್ದಿನಿಂದಲೇ ಬೆಳೆದೆ. ತಮ್ಮ ಹುಟ್ಟಿದ ಮೇಲೂ ಅಷ್ಟೊಂದು ಬದಲಾವಣೆ ಆಗಿರಲೇ ಇಲ್ಲ. 8 ವರ್ಷದಿಂದ ರೂಢಿಸ್ಕೊಂಡಿದ್ದು ಅಷ್ಟು ಬೇಗ ಬದಲಾದೀತೆ? ಮನೆಯಲ್ಲಿ ಅಜ್ಜಿ ಇದ್ರೂ ಅವ್ರಿಗೂ ನಾನೆಂದ್ರೆ ಇಷ್ಟವೇ. ಅವರ ಹೆಸರು ಕಮಲ. ನನಗೆ ಅಜ್ಜಿ ಹೆಸರು ಕಮಲಾಗೆ ಅಕ್ಷಿ ಸೇರಿಸಿ ಇಟ್ಟಿದ್ದು. ಅಜ್ಜಿಗೆ ತಮ್ಮ ಹೆಸರನ್ನ ಇಟ್ಕೊಂಡೋಳು ಅಂತಲೋ ಅಥವಾ ತಾವು ಹೇಳ್ದಾಗೆ ಕೇಳ್ತಾಳೆಂದೋ ನಾನೆಂದ್ರೆ ಒಂದು ಇಡೀ ಪ್ರೀತಿ ಜಾಸ್ತಿ. ಅತ್ತೆ ಸೊಸೆಯ ಗಲಾಟೆ ಇಲ್ಲದ ಮನೆಯದು. ಮನೆಯಲ್ಲಿ ನನ್ನನ್ನು ಬಿಟ್ಟು ಉಳಿದವರಾರಿಗೂ ಕಪ್ಪು ಬಣ್ಣ ಬಂದಿಲ್ಲ. ನನಗಷ್ಟೇ ನನ್ನ ತಾತನಿಂದ ಬಳ್ಳುಳ್ಳಿಯಾಗಿ ಬಂದಿತ್ತು. ಆದರೆ ಇದು ಮನೆಯಲ್ಲಿ ಯಾರಿಗೂ ಅಸಹ್ಯ ಅನಿಸಿರಲಿಲ್ಲ. ನಿಜ ಹೇಳ್ಬೇಕೆಂದ್ರೆ ನನಗೆ ನನ್ನ ಬಣ್ಣ ಕಪ್ಪೆಂದು ಅರಿವಾಗಿದ್ದೆ ನಾನು ಶಾಲೆಯ ಮೆಟ್ಟಿಲೇರಿದ ಮೇಲೆಯೇ. ಅದು ಸಣ್ಣೋಳಿರುವಾಗ ಅಷ್ಟೊಂದು ಅರಿವಾಗಲಿಲ್ಲ. ಶಾಲೆಯಲ್ಲಿ ದೊರೆತ ಗೆಳತಿಯರು ನನ್ನ ಬಣ್ಣವನ್ನು ಗುರುತಿಸಲಿಲ್ಲ. ಅವರು ಚಿಕ್ಕವರೇ ಅಲ್ವಾ. ಯಾರಾದರೂ ನನ್ನ ಬಣ್ಣದ ಬಗ್ಗೆ ಮಾತಾಡಿದ್ರೆ ಇಲ್ಲ ನಾನು ಚಂದವೇ ಇದ್ದೀನಿ, ನಮ್ಮ ಅಪ್ಪಯ್ಯ ಹೇಳಿದ್ದಾರೆ ನಾನು ಕೃಷ್ಣ ಸುಂದರಿಯಂತೆ ಎನ್ನುತ್ತಿದ್ದೆ. ಅಪ್ಪಯ್ಯ ಹಾಗೆ ಹೇಳ್ತಾ ಇದ್ರು, ಹೊರಗಿನ ಬಣ್ಣವಲ್ಲ ಮನಸ್ಸಿನ ಬಣ್ಣವೇ ಮುಖ್ಯ. ಮನಸ್ಸು ಚೆನ್ನಾಗಿದ್ರೆ ಅದರ ಸೌಂದರ್ಯ ಮುಖದ ಮೇಲೂ ಕಾಣುತ್ತದೆ. ಒಳ್ಳೆಯ ಗುಣ ನಡತೆಗಳನ್ನು ರೂಢಿಸ್ಕೊಂಡ್ರೆ ಸಾಕು. ಇದು ಅಪ್ಪಯ್ಯ ಹೇಳ್ತಿದ್ದ ಮಾತು. ಇನ್ನು ಅಮ್ಮ ನಮ್ಮ ಕಮಲಿಯ ಬಣ್ಣ ತುಸು ಕಪ್ಪಾದ್ರೇನು ಲಕ್ಷಣವಾಗಿದ್ದಾಳೆ, ಯಾವಾಗಲೂ ಇದನ್ನೇ ಹೇಳ್ತಾ ಇದ್ರು. ಇನ್ನು ಅಜ್ಜಿಯೋ ಮೊಮ್ಮಗಳ ಬಣ್ಣ ಕಪ್ಪೇ ಅಲ್ಲ ಎನ್ನುವುದೇ ಅವರ ವಾದ. ಹೆತ್ತವರಿಗೆ ಯಜ್ಞ ಮುದ್ದು ಅಲ್ವಾ. ಯಾರು ಏನು ಹೇಳಿದ್ರು ಜನರ ಕಣ್ಣಿಗೆ ಕಾಣುವುದು ಮುಖದ ಬಣ್ಣವೇ. ದೊಡ್ಡವಳಾದಂತೆ ನನಗೆಲ್ಲ ಅರಿವಾಗ ತೊಡಗಿತ್ತು. ಎಲ್ಲರ ನೋಟ ನನ್ನ ಬಣ್ಣದ ಮೇಲೆ ಅನ್ನಿಸ್ತಿತ್ತು. ಕೆಲವರು ನನ್ನ ಹಿಂದೆ ಆಡ್ಕೊಳ್ಳುವುದು ನನ್ನ ಅರಿವಿಗೆ ಬರ್ತಿತ್ತು. ಆದರೆ ಅವಕ್ಕೆ ಅಂತಹ ಮಹತ್ವ ಇರಲಿಲ್ಲ. ಅದರಿಂದ ನನಗೆ ಯಾವ ತೊಂದರೆಯೂ ಇರಲಿಲ್ಲ. ನಾನು ಅದರ ಕಡೆ ಗಮನವನ್ನೇ ನೀಡಲಿಲ್ಲ. ಬಣ್ಣ ಪ್ರಾಮುಖ್ಯತೆ ಪಡೆದದ್ದು ಮದುವೆಗಾಗಿ ವರನ ಬೇಟೆ ಶುರು ಮಾಡಿದಾಗಲೇ. ನಾನು ಓದ್ನಲ್ಲಿ ತಕ್ಕಮಟ್ಟಿಗೆ ಬುದ್ಧಿವಂತಲೇ ಆಗಿದ್ದೆ. 7ನೇ ತರಗತಿಯವರೆಗೂ ಮೊದಲ ಸ್ಥಾನ ನನ್ನದೇ ಇರ್ತಿತ್ತು. 1-2 ಸಲ ನನ್ನ ಸ್ನೇಹಿತೆಯ ಪಾಲಾಗಿರ್ಬೋದಷ್ಟೇ. ಹಾಗಂತ ನಾನಿನ್ನೂ ಸಿಕ್ಕಾಪಟ್ಟೆ ಬುದ್ಧಿವಂತಳಲ್ಲ. ನಮ್ಮ ತರಗತಿಯಲ್ಲಿ ಇದ್ದದ್ದು 7 ಮಂದಿ. ನನ್ನ ಓದು PUCಗೆ ಮುಗಿಯಿತು. ನಮ್ಮ ಊರಲ್ಲಿ ಇರುವ ಸೌಲಭ್ಯ ಇಷ್ಟೇ. ಮುಂದಿನ ಓದಿಗೆ ಪಟ್ಟಣಕ್ಕೆ ತೆರಳಬೇಕಿತ್ತು. ದಿನಾಲು ಬಸ್ನಲ್ಲಿ ಪಯಣಿಸಬೇಕಿತ್ತು. ಅಂದು ಹೆಣ್ಮಕ್ಳ ಶಿಕ್ಷಣಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಇರಲಿಲ್ಲ. ನಮ್ಮೂರಿನಲ್ಲಿ ಯಾವ ಹೆಣ್ಮಕ್ಳು ಕಾಲೇಜಿನ ಮೆಟ್ಲನ್ನೇ ತುಳಿದಿರಲಿಲ್ಲ. ನನ್ನ ಅಕ್ಕಂದಿರಿಬ್ಬರು ಓದಿದ್ದು 10ನೇ ತರಗತಿಯವರೆಗಷ್ಟೇ. ಅವರಿಗೆ ಮುಂದೆ ಓದುವ ಆಸಕ್ತಿಯೂ ಇರಲಿಲ್ಲ. ನನ್ನ PUCವರೆಗೆ ಓದಿಸಿದ್ದೇ ಹೆಚ್ಚು ಎನ್ಬೋದು. ಇದಕ್ಕೆ ಕಾರಣ ನಮ್ಮ ಅಪ್ಪಯ್ಯನಿಗೆ ಹೆಣ್ಮಕ್ಳು ಗಂಡ್ಮಕ್ಳೆಂಬ ಭೇದ ಭಾವ ಇಲ್ಲದೇ ಇರುವುದು. ಓದು ಮುಗಿದ ನಂತರ ಅಜ್ಜಿ ಅಮ್ಮನ ಕೈಯಲ್ಲಿ ಅಡುಗೆಯ ತರಬೇತಿ ತುಂಬಾ ಚೆನ್ನಾಗಿ ಅಲ್ಲದೆ ಇದ್ದರೂ ತಕ್ಕ ಮಟ್ಟಿಗೆ ಕಲಿತಿದ್ದೆ. ಹಾಡು, ಆಸೆ, ರಂಗೋಲಿ ಎಲ್ಲ ಚಿಕ್ಕಂದಿನಿಂದ ಅಭ್ಯಾಸವಾಗಿತ್ತು. ಇವುಗಳ ಜೊತೆಯಲ್ಲಿ ಹಸು ಎಮ್ಮೆಗಳ ಹಾಲು ಹಿಂಡುವುದು, ಗದ್ದೆ ತೋಟಗಳ ಕೆಲಸವನ್ನು ಕಲಿತೆ. ನಾನು ಏನು ಮಾಡಿದ್ರೂ ಮನೆಯವರ ಮೆಚ್ಚುಗೆ ಸಿಕ್ತಿತ್ತು. ಹೊಗಳಿ ಅಟ್ಟಕ್ಕೇರಿಸದಿದ್ದರೂ ಇವರ ಮೆಚ್ಚುಗೆಯ ನೋಟ ನುಡಿಗಳು ಸ್ವಲ್ಪ ಮಟ್ಟಿಗೆ ಹೆಮ್ಮೆಯನ್ನಂತೂ ಮೂಡಿಸಿತ್ತು. ತಮ್ಮ ಕಮಲಾಕರ ಸ್ವಲ್ಪ ಜಾಸ್ತಿ ನಿತುಂಟ ಸ್ವಭಾವದವನು. ಯಾವಾಗ ಎಲ್ಲಿ ತರಲೆ ಮಾಡಿ ಗಲಾಟೆ ಬಿಸಿ ಬರ್ತಾನೋ ತಿಳಿಯದು. ಅದು ಅರಿವಿಗೆ ಬಂದಾಗ ಎಲ್ಲರೂ ಹೇಳೋದೊಂದೇ, ನೋಡು ಅಕ್ಕ ಕಮಲಿಯನ್ನ ನೋಡಿ ಕಲಿ, ತಲೆ ಮೇಲೆ ಕೋಡ್ ಮುಡಲು ಇಷ್ಟು ಸಾಕಲ್ವಾ. ನಮ್ಮ ಮನೆಯಲ್ಲಿ ಎಲ್ಲರಿಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇತ್ತು. ಅಮ್ಮನಿಗೂ ಎಷ್ಟೋ ವಿಷಯದಲ್ಲಿ ಅಪ್ಪಯ್ಯ ಅಮ್ಮನ ಸಲಹೆ ಕೇಳ್ತಿದ್ರು, ಹಾಗೆ ಪಾಲಿಸ್ತಾ ಇದ್ರು ಕೂಡ. ಹಾಗಂತ ಯಾವಾಗಲೂ ಅಮ್ಮನ ಮಾತೆ ನಡೀತಿತ್ತು ಅಂತಲ್ಲ. ಆದರೆ ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಮನೆಯಲ್ಲಿ ಚರ್ಚೆ ನಡೆಯುತ್ತಿತ್ತು. ಕೆಲವೊಮ್ಮೆ ಸ್ವಲ್ಪ ರಂಗು ಇರ್ತಿತ್ತು. ಆಗ ಅಮ್ಮ ಸುಮ್ಮನೆ ಎದ್ದು ನಡೆದದ್ದೂ ಇದೆ. ಕೆಲವೊಮ್ಮೆ ಅಮ್ಮನ ಕಣ್ಣಲ್ಲೇ ಕಣ್ಣೀರು.
ತಾನು ತನ್ನ ವಾದ ಸರಿ ಇದ್ದರೂ ತಪ್ಪೆಂದು ಹೇಳಿದ್ದಕ್ಕದು. ಹಾಗೇನೂ ಅಪ್ಪಯ್ಯ ಅಮ್ಮನ ಹಿಂದೆಯೇ ಹೋಗಿ ಸಮಾಧಾನ ಮಾಡ್ತಿದ್ರು ಅಂತಲ್ಲ, ಆದರೆ ಮತ್ತಷ್ಟು ವಾದಿಸದೆ ಮೌನವಾಗ್ತಿದ್ರು. ತನ್ನಲ್ಲೇ ಚಿಂತನೆ ನಡೆಸಿ ಅಮ್ಮ ಹೇಳಿದ್ದು ಸರಿ ಇದ್ರೆ ಅದನ್ನೇ ಪಾಲಿಸ್ತಾ ಇದ್ರು. ಆಗಲೂ ಅಮ್ಮ ತಪ್ಪೆನಿಸಿದ್ರೆ ಮತ್ತೆ ಯಾವಾಗಲಾದರೂ ಅಮ್ಮನ ಮೂಡ್ ಸರಿ ಇದ್ದಾಗ ತಿಳಿಸಿ ಹೇಳ್ತಿದ್ರು. ಮುನಿಸಿಕೊಂಡ ಅಮ್ಮನನ್ನ ಶಾಂತಗೊಳಿಸುವ ಕಲೆ ಅಪ್ಪಯ್ಯನಿಗೆ ಚೆನ್ನಾಗಿ ಗೊತ್ತಿತ್ತು. ಅಮ್ಮನ ಮನೆ ಕೆಲಸದಲ್ಲಿ ಮೆಲ್ಲಗೆ ಕೈ ಜೋಡಿಸ್ತಿದ್ರು. ಅಮ್ಮ ಪಾತ್ರೆ ತೊಳೆದಿಟ್ರೆ ಒಳಗೆ ತಂದು ಜೋಡಿಸೋದು, ಅಮ್ಮ ಚಹಾಕ್ಕೆ ಇಟ್ಟೋಗಿದ್ರೆ ಅದನ್ನೇ ಸೋಸಿಡೋದು, ಅಡುಗೆಗೆ ತರಕಾರಿ ಹೆಚ್ಚುತ್ತಿದ್ರೆ ಸಿಪ್ಪೆ ತೆಗೆಯೋದು, ಸೊಪ್ಪನ್ನ ಸ್ವಚ್ಛ ಮಾಡೋದು, ಹೀಗೆ ಕೆಲಸ ಸಣ್ಣ ಪುಟ್ಟದ್ದಾದ್ರೂ ಅಮ್ಮನಿಗೆ ಖುಷಿ ನೀಡುವಂಥದ್ದು. ಉಳಿದವರಿಗೆ ಅರಿವಿಗೆ ಬಾರದಂತೆ ಅಮ್ಮನ ಮುಖದಲ್ಲಿ ನಗು ಅರಳಿಸುವ ಕಲೆ ಅಪ್ಪಯ್ಯನಲ್ಲಿತ್ತು. ನಮ್ಮ ಅಜ್ಜಿ ಅದಕ್ಕೇನು ಕೊಂಕು ನುಡಿಯುತ್ತಿರಲಿಲ್ಲ. ಮನೆಯ ಮಹಾಲಕ್ಷ್ಮಿ ನಗುತ್ತಿದ್ರೆ ಮನೆ ನಂದನವನ್ನ ಆಗಿರೋದೆಂಬುದು ಅವರ ಅಭಿಪ್ರಾಯ. ಹಾಗಂತ ಅಮ್ಮನಿಗೆ ಕಷ್ಟವೇ ಇರಲಿಲ್ಲ ಅಂತಲ್ಲ. ಹೇಳು ಬೀಳಿನ ಸಂಸಾರದಲ್ಲಿ ಕಷ್ಟ ಸುಖಗಳು ಇದ್ದಿದ್ದೆ. ಅಮ್ಮನು ಅಪ್ಪಯ್ಯನಂತೆ ಶ್ರಮಜೀವಿ. ಹಗಲು ಎರಳು ಈ ಮನೆಗೆ ಜೀವವನ್ನೇ ತೆಗೆದಿದ್ದಾಳೆ. ಮನೆಯೊಳಗಿನ ಕೆಲಸವಷ್ಟೇ ಅಲ್ಲ, ಅಪ್ಪಯ್ಯನೊಂದಿಗೆ ತೋಟ ಗದ್ದೆಯ ಕೆಲಸದಲ್ಲೂ ಕೈ ಜೋಡಿಸುತ್ತಾಳೆ. ಏನಾದರೊಂದು ಕೆಲಸ ಮಾಡ್ತಾನೆ ಇರ್ತಾಳೆ. ಸುಮ್ಮನೆ ಕುಳಿತುಕೊಳ್ಳುವ ಆಸಾಮಿ ಅಂತೂ ಅವಳಲ್ಲ. ಆದರೆ ಅಮ್ಮನಿಗೆ ಜೀವನ ಕಷ್ಟವೆನಿಸದಿರಲು ಕಾರಣ ಅಪ್ಪಯ್ಯನ ಒಲುಮೆ, ಸಹಕಾರ ಮತ್ತು ಅಜ್ಜಿಯ ಪ್ರೀತಿ, ಮೆಚ್ಚುಗೆ, ಪ್ರೋತ್ಸಾಹ. ಇಂತಹ ಸುಂದರ ಗೂಡಲ್ಲಿ ಬೆಳೆದವಳು ನಾನು. ಇಂಥದ್ದೇ ಮತ್ತೊಂದು ಪ್ರೀತಿಯ ನೆಲೆಯನ್ನು ಬಯಸಿದ್ದೆ ಅಷ್ಟೇ. ನನಗೆ ಅರಮನೆಯನ್ನು ಬೇಕಿರಲಿಲ್ಲ. ಪುಟ್ಟ ಗೂಡಾದರೂ ಸರಿ, ಮುಳ್ಳು ಚುಚ್ಚದಿದ್ದರೆ ಸಾಕಿತ್ತು. ಒಲವಿನ ಆಸರೆ ಸಿಕ್ಕರೆ ಬೇಕಾದಷ್ಟು ಆಗಿತ್ತು. ಆದರೆ ನಾವು ಬಯಸಿದ್ದೆಲ್ಲ ಸಿಗಲೇಬೇಕಂತ ಇದೆಯಾ? ಪತಿ ಮತ್ತು ಪತಿಯ ಮನೆಯ ಬಗ್ಗೆ ಮಹತ್ತರವಾದ ಆಶಾ ಭಾವನೆಯೇನು ನಾನು ಹೊತ್ಕೊಂಡು ಬಂದಿರಲಿಲ್ಲ. ಈಗಾಗಲೇ ಇವರ ಸ್ವಭಾವದ ಒಂದಿಷ್ಟು ಪರಿಚಯ ನನಗಾಗಿತ್ತು. ಮದುವೆ ಮನೆಯಲ್ಲಿ ಅವರ ನಡವಳಿಕೆ ನೋಡಿದವಳಿಗೆ ನನಗೆಲ್ಲಿ ಪ್ರೀತಿಪೂರ್ವಕ ಸ್ವಾಗತ ಸಿಗದೆಂದು ಅರ್ಥವಾಗಿತ್ತು. ಏನೇ ಅಂದರೂ ಮನದ ಮೂಲೆಯಲ್ಲೊಂದು ಪುಟ್ಟ ಕನಸು ನನಗರಿವಿಲ್ಲದೆ ಮೊಳಕೆ ಹೊಡೆದಿತ್ತು. ನಿನ್ನ ನೋವಿನಲ್ಲೂ ನಗುವಿನಲ್ಲೂ ಕಷ್ಟದಲ್ಲೂ ಸುಖದಲ್ಲೂ ಸದಾ ನಿನಗೆ ಬೆಂಬಲವಾಗಿ ನಾನಿರ್ತೀನಿ ಎನ್ನುವ ಸಂಗಾತಿಯ ಸವಿನುಡಿಯ ನಿರೀಕ್ಷೆ ನನ್ನಲ್ಲಿತ್ತು. ಬಾಯಲ್ಲಿ ಹೇಳುವುದೇನು ಬೇಕಿರಲಿಲ್ಲ, ನಡವಳಿಕೆಯಲ್ಲಿ ತೋರಿದ್ರೂ ಸಾಕಿತ್ತು. ಆದರೆ ಭಟ್ಟರು ಅದು ಪರೀಕ್ಷೆಗೆಂದು ಬಂದಾಗಲಷ್ಟೇ ಸುಮ್ಮನೆ ಕುಳಿತಿದ್ದಿಲ್ಲ. ಆಮೇಲೂ ಅಷ್ಟೇ. ಹೆಂಡತಿ ಎಂದರೆ ಸಹಚಾರಿಣಿ, ಆದರೆ ಜೊತೆಯಲ್ಲಿ ಹೆಜ್ಜೆ ಹಾಕೊಳ್ಳಲ್ಲ. ಪತಿಯನ್ನು ನೆರಳಿನಂತೆ ಹಿಂಬಾಲಿಸುವ ಹಿಂಬಾಲಕಿ ಎಂಬ ಭಾವನೆ ಅವರೊಳಗೆ ಮನೆ ಮಾಡಿತ್ತು. ಅವಳಿಗೂ ಒಂದು ಮನಸ್ಸಿದೆ ಎಂದು ಅರಿತವರಲ್ಲ. ಕಮಲಿ, ಗಂಧ ತೇದಿಟ್ಟಿಲ್ವಾ? ದೇವರ ಪೂಜೆಗೆ ಮಡಿ ನೀರಿಟ್ಟಿಲ್ವಾ? ಕಮಲಿ, ನನ್ನ ಮಡಿ ಎಲ್ಲಿ? ಕಮಲಿ, ನನ್ನ ಶಲ್ಯ ಎಲ್ಲಿ? ಇವಿಷ್ಟೇ ಮಾತುಗಳು. ಅವರು ಕೇಳಿದ ಪ್ರಶ್ನೆಗೆ ಉತ್ತರವೊಂದನ್ನು ಬಿಟ್ಟು ಬೇರೇನು ಮಾತಾಡುವಂತಿರಲಿಲ್ಲ. ಏನಾದರೂ ಒಂದು ಮಾತು ಜಾಸ್ತಿ ಆದರೆ, ನೀನು ಮನೇಲಿರೋಳು, ನಿನಗೇನು ಗೊತ್ತಾಗುತ್ತೆ, ನೀನು ಬಾಯಿ ಮುಚ್ಚು ಎಂದು ರೇಗಾಡಿ ಮನೆಯಿಂದ ಆಚೆ ಹೋಗ್ಬಿಟ್ರೆ ಆಮೇಲೆ ತಾವು ಈ ಗಂಧದ್ದು ನೆನಪಿರುವುದಿಲ್ಲ. ಇನ್ನು ತಮ್ಮ ಮಾತಿನಿಂದ ಪತ್ನಿಗೆ ಬೇಸರ ಆಗಿರಬಹುದೆಂದು ಅರಿವಾಗುವುದಾದರೂ ಹೇಗೆ? ತವರಿನಲ್ಲಿ ಅಪ್ಪಯ್ಯ ಎಷ್ಟೋ ಸಲ ಕೇಳುತ್ತಿದ್ರು, ಕಮಲಿ, ಇದನ್ನು ಹೇಗೆ ಮಾಡಿದ್ರೆ ಹೇಗೆ, ಹಾಗೆ ಮಾಡಿದ್ರೆ ಹೇಗೆ ಎಂದು. ನಾನು ನನಗೆ ತಿಳಿದ ಸಲಹೆ ಕೊಡ್ತಿದ್ದೆ. ಅದು ಸರಿ ಅನಿಸಿದ್ರೆ ಅಪ್ಪಯ್ಯ ಅದನ್ನು ತೆರೆದ ಮನಸ್ಸಿನಿಂದ ಸ್ವಾಗತಿಸುತ್ತಿದ್ರು. ಹಾಗೆಯೇ ಹೊಗಳಲು ಕಂಜೂಸು ಮಾಡ್ತಿರ್ಲಿಲ್ಲ. ನನಗೆ ಗೊತ್ತಿತ್ತು ನಮ್ಮ ಕಮಲಿ ಹತ್ರ ಎಲ್ಲದಕ್ಕೂ ಪರಿಹಾರ ಇದ್ದೇ ಇರುತ್ತೆ ಅಂತ. ಅದಕ್ಕೆ ನಾನು ಕಮಲಿಯನ್ನೇ ಕೇಳಿದ್ದು. ನೋಡು, ಪಟ್ ಅಂತ ಹೇಗೆ ಸಮಸ್ಯೆಗೆ ಪರಿಹಾರ ಸಿಕ್ಬಿಡ್ತು, ಎಷ್ಟಂದರೂ ನನ್ನ ಮಗಳಲ್ವಾ ಎಂದು ನನಗೆ ಹೊಗಳಿಕೆ ನೀಡುತ್ತಲೇ ಅಮ್ಮ ಅಜ್ಜಿಯ ಮುಂದೆ ಮಗಳ ಬಗ್ಗೆ ಹೆಮ್ಮೆಯಿಂದ ಹೇಳಿಕೊಳ್ತಾ ಇದ್ರು. ಇದರಿಂದ ನನ್ನಲ್ಲಿನ ಆಶಾದಾಯಕ ಬೆಳವಣಿಗೆಗೆ ಉತ್ತೇಜನ ಸಿಕ್ತಿತ್ತು. ನನ್ನಲ್ಲಿರುವ ಕೀಳರಿಮೆ ಕಡಿಮೆಯಾಗಲು ಅಪ್ಪಯ್ಯನ ಇಂತಹ ನುಡಿಗಳೇ ಕಾರಣ. ಕೆಲವೊಂದು ಸಲ ಇದು ಅತ್ತೆಯ ಮನೆ, ತವರಲ್ಲ ಎನ್ನುವುದು ಮರ್ತೋಗ್ತಿತ್ತು. ನನಗೆ ತಿಳಿದಿರುವುದನ್ನ ಸಲಹೆ ರೂಪದಲ್ಲಿ ನನಗರಿವಿಲ್ಲದೆ ನೀಡ್ಬಿಡ್ತಿದ್ದೆ. ಹಾಗೆಲ್ಲ ಭಟ್ಟರದ್ದು ಒಂದೇ ಮಾತು, ಸಾಕು, ನಿನ್ನ ಬಾಯಿ ಮುಚ್ಚಿಕೊಂಡು ಕೂತ್ಕೋ, ಇದರ ಬಗ್ಗೆ ನಿನಗೇನು ಗೊತ್ತು, ಏನೋ 4 ಅಕ್ಷರ ಕಲ್ತಿದ್ದಾಳೆಂದು ಮೂಗು ತೂರಿಸಲು ಬಂದ್ಬಿಟ್ಟಳು. ಒಬ್ಬಳೇ ಇದ್ದಾಗ ಹೇಳಿದ್ರೆ ಅಷ್ಟೇನು ಬೇಜಾರಾಗ್ತಿರಲಿಲ್ಲ. ಆದರೆ ಎಲ್ಲರ ಎದುರಿನಲ್ಲಿ, ಅಂದರೆ ಮನೆಯ ಹೊರಗಿನವರು, ನೆಂಟ್ರಿಷ್ಟ್ರು, ಆಳು ಕಾಳುಗಳ ಮುಂದೆ ಹೀಗೆಯೇ ಗದರಿದಾಗ ಮನಸ್ಸು ಮುದುಡಿ ಹೋಗ್ತಿತ್ತು. ಅದರಲ್ಲೂ ಎದುರಿನಲ್ಲಿದ್ದವರ ಮುಖದಲ್ಲಿ ವ್ಯಂಗ್ಯದ ನಗು ಮುಡಿದು ಕಂಡರಂತೂ ನನ್ನೊಳಗಿನ ಜೀವ ಹಿಂಡಿ ಇಪ್ಪಿ ಆಗ್ತಿತ್ತು. ಆದರೆ ನನ್ನ ಮನದ ನೋವು ಅರಿವಾಗುವುದಾದರೂ ಯಾರಿಗೆ? ನಿಧಾನವಾಗಿ ಬಾಯಿ ಮುಚ್ಚಿಕೊಂಡಿರುವುದನ್ನು ರೂಢಿಸ್ಕೊಂಡಿದ್ದೆ. ಭಟ್ಟರು ಊಟ ತಿಂಡಿಯ ವಿಷಯದಲ್ಲಿ ತುಂಬಾ ಖಡಕ್. ನಾನು ಏನೇ ಮಾಡಿದರೂ ಸರಿ ಆಗ್ತಿರಲಿಲ್ಲ. ಪ್ರತಿಯೊಂದರಲ್ಲೂ ಏನಾದರೂ ಒಂದು ನ್ಯೂನತೆ ಕಂಡುಬಿಡ್ತಿತ್ತು. ಅದನ್ನೇನೋ ಮನಸ್ಸಿನೊಳಗಿಟ್ಕೊಳ್ಳುವ ಪರಿಪಾಠ ಅವರಿಗೆ ಇರಲಿಲ್ಲ. ಬಾಯಿಗಿಟ್ಟ ತಕ್ಷಣ ಪಟ್ ಅಂತ ಹೇಳಾಗ್ತಿತ್ತು. ಉಪ್ಪು ಕಡಿಮೆ, ಹುಳಿ ಜಾಸ್ತಿ, ಕೆಟ್ಟ ಖಾರ, ಬಾಯಿಗೆ ಹಾಕುವ ಹಾಗೆ ಇಲ್ಲ, ಹಸಿ ಜಂಬು, ಬಿಸಿ ಬಿಸಿ ಕೆಂಡ, ತಣ್ಣನೆಯ ಅಕ್ಕಚ್ಚು, ಉಪ್ಪು ಹುಳಿ ಖಾರ ಏನೂ ಇಲ್ಲದ ಕಲ್ಗಚ್ಚು, ಇತ್ಯಾದಿ ಇತ್ಯಾದಿ. ಅಪರೂಪಕ್ಕೆ ಭಟ್ಟರು ಏನು ಹೇಳದೆ ಸುಮ್ಮನೆ ಉಣ್ತಿದ್ದಾರೆಂದರೆ ಸರಿ ಇದೆ ಎಂದು ತಿಳ್ಕೋಬೇಕು. ಅದನ್ನು ಮಾತ್ರ ಬಾಯ್ಬಿಟ್ಟು ಹೇಳುವ ಅಭ್ಯಾಸ ಅವರಿಗಿಲ್ಲ. ಆದರೆ ಭಟ್ಟರ ಹೆಚ್ಚಿನ ದಿನಗಳ ಊಟ ಹೊರಗೆ ಆಗ್ಬಿಡ್ತಿತ್ತು. ವಿನಿಯೋಗ ಮಾಡಿ ಬಂದ ರಾತ್ರಿ ಊಟ ಇಲ್ಲ. ಫಳಾರ ಅಂದರೆ ಬಹುಶಃ ಫಲಹಾರ
ಫಲಾಹಾರ ಇರ್ಬೋದು, ಅಂದರೆ ಕೇವಲ ಹಣ್ಣಿನ ಸೇವನೆ. ಆದರೆ ಇಲ್ಲಿ ಫಲಾಹಾರ ಅಂದರೆ ಅಕ್ಕಿಯಿಂದ ಮಾಡಿದ ವರ್ಜ್ಯ. ಅವಲಕ್ಕಿ, ರೊಟ್ಟಿ, ಚಪಾತಿ, ಉಪ್ಪಿಟ್ಟು ಯಾವುದಾದರೂ ನಡೆಯುತ್ತದೆ. ಮೊಸರಲ್ಲೇ ಕಲ್ಲು ಹುಡುಕುವ ಕಾರ್ಯ ಇಲ್ಲೂ ಮುಂದುವರಿಯುತ್ತದೆ. ಯಾಕೋ ಏನೋ ಭಟ್ಟರಿಗೆ ನಾ ಮಾಡಿದ ಪ್ರತಿಯೊಂದು ಕೆಲಸದಲ್ಲೂ ತಪ್ಪೇ ಕಾಣುತ್ತದೆ. ತಪ್ಪು ಮಾಡಿದ್ದನ್ನು ತಪ್ಪೆಂದು ಹೇಳಿದ್ದಕ್ಕೆ ನನಗೆ ಬೇಜಾರಿಲ್ಲ. ತಪ್ಪೆಂದು ಗೊತ್ತಾದಾಗಲೇ ತಿದ್ದಿಕೊಳ್ಳಲು ಸಾಧ್ಯ. ಆದರೆ ಸರಿಯಾಗಿ ಮಾಡಿದಾಗ ಒಂದು ಸಲ ಸರಿ ಇದೆ ಎಂದು ಹೇಳಲಾಗದೆ ಹಾಡುವ ಈ ನುಡಿಗೆ ನಮ್ಮಲ್ಲಿ ಜೀವನ ಸಹ ತುಂಬುವುದಲ್ವೇ? ತಪ್ಪನ್ನು ಬಗೆದು ಹುಡುಕಿ ತೋರಿಸುವ ಬದಲು ಮೇಲ್ನೋಟಕ್ಕೆ ಕಾಣುವ ಸರಿಯನ್ನ ಗುರುತಿಸಲಾಗದೆ, ತೆಗಳುವಿಕೆಗಿರುವ ಪ್ರಾಶಸ್ತ್ಯ ಹೊಗಳಿಕೆಗೆ ಸಿಗದೆ, ಮನೆಯಲ್ಲಿ ಸಾಕಷ್ಟು ಒಡವೆ ವಸ್ತ್ರಗಳೇನೋ ಇದ್ದವು. ಆದರೆ ಇದೇನು ಪ್ರಯೋಜನ? ಮೆಚ್ಚುವ ನೋಟವೇ ಇಲ್ಲದಿದ್ದಾಗ ಅದನ್ನು ಧರಿಸಿಕೊಂಡು ಮೆರೆಯಲಾದೀತೆ. ನನಗವುಗಳಲ್ಲಿ ಆಸಕ್ತಿಯೇ ಇರಲಿಲ್ಲ. ಒಮ್ಮೆ ಅವುಗಳನ್ನು ಧರಿಸಿ ಅಲಂಕರಿಸಿಕೊಂಡ್ರು ಸಿಗುವ ಮಾತೂ ಇದೆ. ಮುಸುಡಿ ನೋಡಿದರೆ ಸಾಕು ತೊಳೆದಿಟ್ಟ ಯಜ್ಞೇಶ್ವರ. ಇದಕ್ಕೆ ಒಡವೆ ಬೇರೆ ಕೇಡು. ರೂಪೇಶು ಲಕ್ಷ್ಮಿ, ಶಯನೇಶು ರಂಭ, ಕರುಣೇಶು ಮಂತ್ರಿ, ಭೋಜೇಶು ಮಾತಾ, ಕಾರ್ಯೇಶು ದಾಸಿ, ಕ್ಷಮೆಯ ಧರಿತ್ರಿ. ಇದು ಒಳ್ಳೆಯ ಆದರ್ಶ ಪತ್ನಿಗಿರಬೇಕಾದ ಗುಣಗಳಂತೆ. ನಾನು ರೂಪದಲ್ಲಿ ಲಕ್ಷ್ಮಿ ಅಲ್ಲವೇ ಅಲ್ಲ. ಇದನ್ನು ಭಟ್ಟರು ತಮ್ಮ ಮಾತುಗಳಲ್ಲಿ ಆಗಾಗ ನೆನಪಿಸುತ್ತಲೇ ಇರ್ತಾರೆ. ಮತ್ತೆ ರಂಬೆ, ಮೇನಕೆ, ನಾನೆಲ್ಲಾಗಲಿ ಇನ್ನು ಊಟ ತಿಂಡಿಯಲ್ಲಿ ತಾಯಿಯನ್ನ ಸರಿಗಟ್ಟುವುದಿರಲಿ. ಒಂದೇ ಒಂದು ಸಲ ಭಟ್ಟರು ಮೆಚ್ಚುವಂತೆ ಅಡುಗೆ ಮಾಡುವುದು ಅಸಾಧ್ಯವೇ? ಇನ್ನು ಕ್ಷಮಿಸೋದು ಬೇರೆಯವರ ತಪ್ಪಿದ್ದಾಗ, ಆದರೆ ತಪ್ಪೆಲ್ಲ ನನ್ನದೇ ಎಂದಾದಾಗ ಕ್ಷಮಿಸುವ ಮಾತಲ್ಲಿ. ಕೊನೆಯದಾಗಿ ಕಾರ್ಯೇಸು ದಾಸಿ. ಇದು ಮಾತ್ರ ಅಪ್ಪಟ ಸತ್ಯ. ಗಂಡನ ಮನದಲ್ಲಿ ಹೆಂಡತಿಯ ಬಗ್ಗೆ ಗೌರವ ಆದರಗಳು ಇದ್ದರೆ ಮುಂದಿರುವ ಜೀವನ ಹೂವಿನ ಹಾಸಿಗೆಯೇ. ಅದಿಲ್ಲವಾದರೆ ಬದುಕು ಕೆಂಡದ ಮೇಲೆ ನಡೆದಂತೆ. ಪತಿಯಾದವನು ತನ್ನ ಪತ್ನಿಯನ್ನ ಪ್ರೀತಿ ಗೌರವದಿಂದ ನೋಡಿದ್ರೆ ಮನೆಯಲ್ಲಿ ಉಳಿದವರಿಂದಲೂ ಆದರ ಸಿಗ್ಬೋದೇನೋ. ಅವನೇ ನಡೆದಿದ್ರೆ ಅತ್ತೆ ತಾಯಿಯಾಗ್ಬೋದೆಂಬ ಆಸೆ ಏನು ನನ್ನಲ್ಲಿ ಇದ್ದಿರಲಿಲ್ಲ. ನಾನು ನೋಡಿದ ಕೇಳಿದ ಎಷ್ಟು ಅತ್ತೆಯಂದಿರು ಸ್ವಲ್ಪ ಭಯಾನಕವೇ ಇದ್ರು. ಹಾಗಾಗಿ ನನ್ನಲ್ಲಿ ಅತ್ತೆ ಎಂದರೆ ಭಯವಂತೂ ಸ್ವಾಭಾವಿಕವಾಗಿ ಇತ್ತು. ಆದರೂ ಅತ್ತೆಯವರ ಜೊತೆಗೆ ಹೊಂದಿಕೊಂಡು ಹೋಗುವ ಆಶಯದೊಂದಿಗೆ ಮನೆಯೊಳಗೆ ಕಾಲಿರಿಸಿದ್ದೆ. ಆದರೆ ಒಂದೇ ಕೈಯಲ್ಲಿ ಚಪ್ಪಾಳೆ ಹೊಡೆಯಲಾಗದು. ಹೊಡೆಯಬಹುದಾಗಿದ್ದು ಚಿಟಕಿಯಷ್ಟೇ. ಎಷ್ಟೇ ಕೆಲಸ ಕಾರ್ಯ ಕಲಿತಿದ್ರೂ ಒಂದು ಮನೆಯಿಂದ ಮತ್ತೊಂದು ಮನೆಯ ಕೆಲಸ ಕಾರ್ಯದ ರೀತಿ ಭಿನ್ನ. ಹೊಂದಿಕೊಳ್ಳಲು ತುಸು ಸಮಯ ಬೇಕು. ಹಾಗೆಯೇ ಜೊತೆಯಲ್ಲಿದ್ದವರ ಸಹಕಾರವೂ ಬೇಕು. ಸಮಯವಾಗಲಿ ಸಹಕಾರವಾಗಲಿ ದೊರೆದಿದ್ದಲ್ಲಿ ಹೊಂದಾಣಿಕೆ ಕಷ್ಟವೇ. ಪ್ರತಿಯೊಂದು ಕೆಲಸ ಮಾಡುವಾಗಲೂ ಹೀಗೆ ಮಾಡಿದರೆ ಸರಿಯಾ, ಹಾಗೆ ಮಾಡಿದರೆ ತಪ್ಪಾ ಯೋಚಿಸುತ್ತಾ ನಿಲ್ಲುವಂತಾಗ್ತಿತ್ತು. ಆ ಕೆಲಸದಲ್ಲಿ ನನ್ನ ಸ್ವಂತಿಕೆ ಬಳಸಿದ್ರಂತೂ ಅದು ಯಾವಾಗಲೂ ತಪ್ಪೆ. ಬೇಡ ಕೇಳಿಯೇ ಮಾಡೋಣ ಎಂದರೆ ಕೇಳಿದ್ದಕ್ಕೆ ಸಿಗುವುದು ವ್ಯಂಗ್ಯದ ಮಾತುಗಳೇ. ಕಣ್ಣುಗಳನ್ನು ಕಟ್ಟಿ ಕಾಡಲ್ಲಿ ಬಿಟ್ಟ ಪರಿಸ್ಥಿತಿ ನನ್ನದು. ಈ ಮನೆಯಲ್ಲಿ ಇದ್ದಿದ್ದು ಆಗ 3 ಜನ. ಅದರಲ್ಲಿ ನಾನು ಒಬ್ಬಳು. ಉಳಿದ ಇಬ್ಬರಲ್ಲಿ ಒಬ್ಬೊಬ್ಬರು ಒಂದೊಂದು ಥರ. ಅರ್ಥವಾಗುವುದು ತುಂಬ ಕಷ್ಟ. ಇದು ಹೇಳಿ ಕೇಳಿ ಪುರೋಹಿತರ ಮನೆ. ಶಾಸ್ತ್ರ ಸಂಪ್ರದಾಯ ಜಾಸ್ತಿ. ತವರಿನಲ್ಲೂ ಸಂಪ್ರದಾಯಸ್ಥರೇ ಆದರೂ ಇಲ್ಲಿ ಅದು ತುಸು ಭಿನ್ನ. ಯಾವುದು ಮಾಡಿದರೆ ಸರಿ ಯಾವುದು ತಪ್ಪು ಅರಿವಾಗದ ಪರಿಸ್ಥಿತಿ. ತಿಳಿಸಿ ಹೇಳೋರು ಯಾರೂ ಇಲ್ಲ. ಎಲ್ಲ ಅತ್ತೆಯಂದಿರು ತನ್ನ ಅಜ್ಜಿಯಾಗಿ ಇರಲು ಸಾಧ್ಯವಾ? ಅತ್ತೆ ಎಂಬ ಹಮ್ಮು ಬಿಮ್ಮು ಸಹಜವೇ. ಆದರೂ ನಮ್ಮ ಮನೆಯಲ್ಲಿ ಇದು ತುಸು ಜಾಸ್ತಿ. ಗೆಳೆತಿಯರು ಹೇಳ್ತಿದ್ರು, ಮನೆಯಲ್ಲಿ ಇರುವ ಜನರು 3 ಮತ್ತೊಂದು ಪುರೋಹಿತರ ಮನೆ. ಅರ್ಧ ದಿನ ಊಟ ಹೊರಗೆ, ಸಿಹಿ ತಿಂಡಿ ಮಾಡುವ ಕೆಲಸ ಇಲ್ಲ. ಪೌರತ್ವಕ್ಕೆ ಹೋದಲೆಲ್ಲ ಕಟ್ಟಿಕೊಂಡಿದ್ದೇ ಬೇಕಾದಷ್ಟು. ಮತ್ತೆ ಮನೆಯಲ್ಲಿ ತಿನ್ನೋರು ಯಾರು? ಆರಾಮದ ಜೀವನ ನಿನ್ನದು. ಇನ್ನು ಮನೆಯಲ್ಲಿರುವ ಒಡವೆಗಳು ಮೈ ಮುಚ್ಚುವಷ್ಟು. ನಿನ್ನದೇ ಅದೃಷ್ಟ ನೋಡು. ಬಣ್ಣ ಕಪ್ಪಾದರೂ ಬಿಳಿ ಗಂಡ, ಮದುವೆ ತಡವಾಗಿ ಆದರೂ ಉಳ್ಳವರ ಮನೆ. ಎಂಥ ಅದೃಷ್ಟ ನಿಂದು. ಗೆಳತಿಯರು ಹೊಗಳಿದ್ದ, ನನ್ನನ್ನು ತೆಗಳಿದ್ದ ಅರಿವಾಗದೆ ಸುಮ್ಮನೆ ನಕ್ಕಿದ್ದೆ. ಮದುವೆಯಾಗಿ ಈ ಮನೆಗೆ ಬಂದ ಹೊಸದರಲ್ಲಿ ಸೌದೆ ಒಲೆಯಲ್ಲಿ ಬೆಂಕಿ ಹೊತ್ತಿಸಲು ಒತ್ತಿದ್ದೆ. ಸೌದೆ ಹಸಿ ಇತ್ತು. ಎಷ್ಟು ಪ್ರಯತ್ನಿಸಿದ್ರೂ ಬೆಂಕಿ ಸರಿಯಾಗಿ ಒತ್ತಿಕೊಳ್ಳೇ ಇಲ್ಲ. ಒಲೆ ತುಂಬ ಹೊಗೆ ತುಂಬಿಕೊಳ್ತು. ಅದು ನನ್ನ ಕಣ್ಣೊಳಗೂ ಸೇರಿ ಕಣ್ಣೀರು ಹರಿಯುತ್ತಿತ್ತು. ಮನೆಯಲ್ಲಿ ಗೋಬರ್ ಗ್ಯಾಸ್ ಇತ್ತಾದರೂ ಇಲ್ಲಿ ದೇವರ ನೈವೇದ್ಯಕ್ಕೆ ಅನ್ನವನ್ನು ಸೌದೆ ಒಲೆಯಲ್ಲೇ ಮಾಡಬೇಕಿತ್ತು. ನನಗೂ ಸೌದೆ ಒಲೆ ಅಭ್ಯಾಸ ಇಲ್ಲವೆಂದಲ್ಲ, ಆದರೆ ಕಟ್ಟಿಗೆ ಹಸಿ ಇದ್ದುದರಿಂದ ಕಷ್ಟವಾಗ್ತಿತ್ತು. ಅತ್ತೆ ಬಂದವರೇ ನನ್ನ ಕಣ್ಣೀರನ್ನು ನೋಡಿ, ಈಗಿನ ಹೆಣ್ಮಕ್ಳಿಗೆ ಸೌದೆ ಒಲೆ ಹಚ್ಚಿ ಎಲ್ಲಿ ಗೊತ್ತು? ತಲೆಯೊಳಗೆ ಶಾಲೆಯಲ್ಲಿ ಕಲಿತ 4 ಅಕ್ಷರ ಸೇರಿದ್ರಂತೂ ಮುಗ್ದೆ ಹೋಯ್ತು. ಅವ್ರನ್ನ ಹಿಡಿಯುವ ಹಾಗೂ ಇಲ್ಲ. ಮುಖಕ್ಕಿಷ್ಟು ಸುಣ್ಣ ಬಣ್ಣ ಬಳಿದ್ಕೊಂಡು ಊರೂರು ಅಲಿತಾ ಇರೋದೆ. ಕೆಲಸ ಬೊಗಸೆ ಒಂದು ಕೇಳೋ ಹಾಗೆ ಇಲ್ಲ. ಈ ತಂದೆ ತಾಯಿಂದಿರಿಗೂ ಬುದ್ಧಿ ಇಲ್ಲ. ಹೆಣ್ಮಕ್ಳನ್ನ ಹೇಗೆ ಅದ್ಭಸ್ತಲ್ಲಿ ಇಡಬೇಕೋ ಗೊತ್ತಿಲ್ಲ. ನಿನ್ನ ಅಮ್ಮ ನುಡಿದ್ರೆ ಎಲ್ಲ ಕೆಲಸ ಬರುತ್ತೆ ಎಂದಳು. ನಿನ್ನ ನುಡಿದ್ರೆ ಒಳಗೆ ಉರಿ ಹಚ್ಚಲು ಬರುವುದಿಲ್ಲ. ಈಗ ಶುರುವಾಗಿದ್ದು ಕೊನೆಗೆ ಬಂದು ನಿಂತಿದ್ದು ನನ್ನ ಬಣ್ಣಕ್ಕೆ. ನೀನೇ ತ್ರಿಪುರ ಸುಂದರಿ ಅನ್ಕೊಂಡ್ಯಾ? ಏನೋ
ಕೆಲಸ ಬೊಗಸೆ ಬರುತ್ತದೆ ಅಂದ್ರು ಅಂತ ಹೂ ಅಂದ್ವಿ. ನನ್ನ ಮಗನಿಗೆ ಹೆಣ್ಣು ಕೊಡಲು ಜನ ಕ್ಯೂನಲ್ಲಿ ನಿಂತಿದ್ರು. ಎಂತಿಂತ ಜಾಗ ಬಂದಿತ್ತು. ಎಷ್ಟು ಚಂದದ ಹೆಣ್ಮಕ್ಳು, ಒಬ್ಬರಿಗಿಂತ ಮತ್ತೊಬ್ಳು ಚೆಲುವೆ. ನನ್ನ ಮಗನಿಗೆ ಹೇಳಿ ಮಾಡಿಸ್ತಂತಿದ್ರು. ನಿನ್ನ ಬಣ್ಣ ಕಪ್ಪಾದ್ರೂ ಮನೆಗೆ ಹೊಂದ್ಕೊಂಡು ಹೋಗ್ತೀಯಾ, ಕೆಲಸ ಎಲ್ಲ ಚೆನ್ನಾಗಿ ಬರುತ್ತೆ ಎಂದು ಮದ್ವೆ ಮಾಡಿಸಿ ಕರೆತಂದ್ರೆ ಒಲೆಯಲ್ಲಿ ಬೆಂಕಿ ಉರಿಸಲು ಬರೋದಿಲ್ವಲ್ಲೇ ಎಂದಾಗ ಏನ್ ಹೇಳ್ಬೇಕೋ ಅರಿಯದಾಗಿತ್ತು. ಭಟ್ಟರು ಸ್ವಲ್ಪ ಕಾಲಿಳಿತಾರೆಂದು, ತುಂಬಾ ಸಂಪ್ರದಾಯದಸ್ಥ ಮನೆಯ ಕೆಲಸ ಕಷ್ಟವೆಂದು, ಎಷ್ಟೋ ಹೆಣ್ಮಕ್ಳು ಅವರಾಗೆ ಒಲ್ಲೆ ಎಂದಿದ್ದರೆಂದು ಅರಿತಿದ್ದೆ. ಆದರೆ ಮಾತು ಬಾಯಿಂದ ಜಾರಿರಲಿಲ್ಲ. ಕಣ್ಣೀರು ಮಾತ್ರ ಕೆನ್ನಿ ಮೇಲಿಂದ ಇಳಿದು ಹಸಿ ಕಟ್ಟಿಗೆಯನ್ನು ಮತ್ತಷ್ಟು ಹಸಿಯಾಗಿಸಿತ್ತು. ಇದಿನ್ನೂ ಆರಂಭ. ಮುಂದೆ ಹೇಗೋ ಭೀತಿ ಶುರುವಾಗಿತ್ತು. ಬೇಡವೆಂದರೂ ಕೇಳದ ಮನಸ್ಸು ತವರಿಗೂ ಇಲ್ಲಿಗೂ ಹೋಲಿಸಿ ಮರೆಯಾಗ್ತಿತ್ತು. ಯಾರಲ್ಲಾದರೂ ಹೇಳಿಕೊಂಡು ಮನಸ್ಸು ಹಗುರಾಗೋವರೆಗೂ ಹತ್ತು ಬಿಡಬೇಕೆನ್ನುವ ಮನಸ್ಸಾಗ್ತಿತ್ತು. ಹೇಳಿಕೊಳ್ಳುವುದು ಯಾರಲ್ಲಿ? ಅಪ್ಪ ಅಮ್ಮನಲ್ಲಿ ಹೇಳ್ಕೊಂಡು ಅವರಲ್ಲಿ ಈಗಿರುವ ನೆಮ್ಮದಿಯನ್ನು ಕಿತ್ತುಕೊಳ್ಳಲು ಮನಸ್ಸಾಗದು. ತಮ್ಮ ನನಗಿಂತ ಚಿಕ್ಕವನು, ಇಂಥದ್ದೆಲ್ಲ ಅರ್ಥವಾಗುವ ವಯಸ್ಸಲ್ಲ. ಅಕ್ಕಂದಿರು ಗೆಳತಿಯರಿಗೆ ಇದು ಕಷ್ಟ ಎನಿಸುವುದಿಲ್ಲ. ಹೊಡೆದಿಲ್ಲ, ಬಡ್ದಿಲ್ಲ, ವರದಕ್ಷಿಣೆ ತಾರೆಂದು ಬೆಂಕಿ ಹಚ್ಚಿಲ್ಲ. ಮನೆಯಲ್ಲಿ ಹಗಲು ಇರಲು ಮೈ ಬಗ್ಗಿಸಿ ದುಡಿಯುವ ಕಾಯಕವಿಲ್ಲ. ಸುಖ ಜೀವನ ಹೇಳದ್ದು ಎನ್ನುವ ಧೋರಣೆ ಅವರದ್ದು. ಅದು ನಿಜವೇ. ಅಂಥವರ ಮುಂದೆ ನನ್ನದೇನೂ ಅಲ್ಲ. ಹುಟ್ಟುವ ಭಾವನೆಗಳನ್ನ ಅಲ್ಲಲ್ಲೇ ಸಾಯಿಸಿ ನಿರ್ಭಾವಗಳಾಗಿರುವುದನ್ನ ರೂಢಿಸಿಕೊಂಡ್ರೆ ಸಾಕು. ಆದರೆ ಅದಕ್ಕೂ ಸಮಯ ಬೇಕು. ಸುಲಭವಾಗಿ ಒಗ್ಗಿಕೊಳ್ಳುವುದಿಲ್ಲ ಮನಸ್ಸು. ಭಾವನೆಗಳನ್ನ ಅದುಮಿದಷ್ಟು ಪುಟಿದೇಳುತ್ತವೆ. ಕುಡಿಯನ್ನ ಚಿವುಟಿದಷ್ಟು ಹತ್ತಾರು ಟಿಸಿಲೊಡೆಯುತ್ತವೆ. ಚಿಗುರುಡಿದ್ದ ಭಾವನೆಗಳನ್ನ ಮನಸ್ಸಿನಲ್ಲೇ ಕಟ್ಟಿ ಹಾಕಿದ್ರು ತಪ್ಪಿಸಿಕೊಂಡು ಈಚೆ ಬರುತ್ತವೆ. ಭಾವದ ಅಲೆಗಳು ಒಂದರ ಹಿಂದೆ ಒಂದು ಅಪ್ಪಳಿಸುತ್ತಲೇ ಇರುತ್ತವೆ. ಹತ್ತಿಕ್ಕಲು ಪ್ರಯತ್ನಿಸಿದಷ್ಟು ಭಾವನೆಗಳ ಮಹಾಪುರ ಉಕ್ಕಿ ಹರಿಯುತ್ತದೆ. ಸ್ವಲ್ಪ ಆಚೀಚೆ ಆದರೂ ಭಾವನದಿಯ ಪ್ರವಾಹದಲ್ಲಿ ತೇಲಿಸಿಕೊಂಡು ಹೋಗ್ಬಿಡುತ್ತದೆ. ಇನ್ನು ಈ ಮನಸ್ಸು ಹೇಳಿದ ಮಾತು ಕೇಳುವುದೇ ಇಲ್ಲ. ಸಣ್ಣ ನೋವಾದರೂ ಬಿಕ್ಕಿ ಅಳುತ್ತದೆ. ಮಾತಿನ ಚಾಟಿ ಏಟಿಗೆ ತತ್ತರಿಸಿಬಿಡುತ್ತದೆ. ಸಿಟ್ಟು ಅಸಮಾಧಾನದ ನುಡಿಗಳಿಗೆ ಮುದುಡಿ ಮೂಲೆ ಸೇರುತ್ತದೆ. ಅವಮಾನವನ್ನ ಸಹಿಸಿನಿಂದು ರಚ್ಚೆ ಹಿಡಿಯುತ್ತದೆ. ಅಪಮಾನಿಸುವವರ ವಿರುದ್ಧ ತಿರುಗಿ ಬೀಳಲು ಪ್ರೇರೇಪಿಸುತ್ತದೆ. ತನಗೆ ಬೆಲೆ ಇಲ್ಲದ ಜಾಗದಲ್ಲಿ ಇರಲಾರೆ ಎನ್ನುತ್ತದೆ. ತನ್ನನ್ನು ಆದರದಿಂದ ಗೌರವಿಸಿ ಪ್ರೀತಿಸುವ ಮತ್ತೊಂದು ಮನಸ್ಸಿಗಾಗಿ ಪರಿತಪಿಸುತ್ತದೆ. ಮನದ ಕಡಲಲ್ಲಿ ಭಾವನೆಗಳ ಅಲೆಗಳು ಏಳುತ್ತಲೇ ಇರುತ್ತವೆ. ಇವುಗಳ ಜೊತೆ ಬೀಳುತ್ತಾ ಏಳುತ್ತಾ ಜೀವನದ ಸಂಘರ್ಷವನ್ನ ಎದುರಿಸಬಲ್ಲನೆ. ನನ್ನದೇ ಮನಸ್ಸು ಭಾವನೆಗಳ ಜೊತೆ ಹೋರಾಡುತ್ತಾ ನಿರ್ಭಾವಕನಾಗಿ ಜೀವನವನ್ನ ನಡೆಸಬಲ್ಲನೆ. ಈ ಮನೆಗೆ ಬಂದ ಶುರುವಿನಲ್ಲಿ ಒಂದಿನ ಅತ್ತೆಯವರು ನನ್ನ ಬಳಿ ಬಂದು, ಕಮಲೆ, ಇವತ್ತು ಊಟಕ್ಕೆ ನಾವಿಬ್ರೆ, ಗಪ್ಪತಿ ಊಟಕ್ಕೆ ಬರೋದಿಲ್ಲ, ಸಂಜೆನೂ ಊಟ ಇಲ್ಲ, ಒಪ್ಪತ್ತು ಒಂದ್ ಸ್ವಲ್ಪ ಬೇಳೆ ತೊಳೆದು ಬೆಯ್ಯಲಿಡು ಎಂದವರು ಪಕ್ಕದ ಮನೆಯ ಸರಸ್ವತಿಯ ಜೊತೆ ಅರಟೆ ಹೊಡೆಯಲು ಹೋಗ್ಬಿಟ್ರು. ನಮ್ಮ ಅತ್ತೆಯವರ ಹೆಸರು ಸಾವಿತ್ರಿ. ಒಪ್ಪತ್ತು ಎಂದ್ರೆ ಒಂದೇ ಹೊತ್ತಿನ ಊಟ. ಇವತ್ತು ನಾವಿಬ್ರೆ ಆಗಿದ್ದರಿಂದ ಹಲಸಿನ ಬೇಳೆಯ ಸಾರು ಮಾಡಲು ಹೇಳಿರ್ಬೇಕು ಅನ್ಕೊಂಡು ಹಲಸಿನ ಬೇಳೆಯನ್ನ ಸ್ವಚ್ಛ ಮಾಡಿ ತೊಳೆದು ಬೇಯಲಿಟ್ಟೆ. ತವರಿನಲ್ಲಿ ಬೇಳೆ ಅಂದ್ರೆ ಹಲಸಿನ ಬೇಳೆ ಅಂದ್ರೆ ಹಲಸಿನ ಬೀಜ. ಉಳಿದದೆಲ್ಲ ತೊಗರಿ ಬೇಳೆ, ಹೆಸರು ಬೇಳೆ, ಕಡಲೆ ಬೇಳೆ ಅಂತಾನೆ ಅನ್ನೋದು. ಅತ್ತೆಯವರು ಬಂದವರೇ ತಲೆ ಚಚ್ಚಿಕೊಂಡ್ರು. ಹಲಸಿನ ಬೇಳೆ ಯಾಕೆ ಬೇಯಲಿಟ್ಟಿದ್ದೀಯಾ ಎಂದ್ರು. ನೀವೇ ಹೇಳಿದ್ದಲ್ವಾ ಎಂದೆ. ಅಯ್ಯೋ ದಡ್ಡಿ, ನಾನು ಹೇಳಿದ್ದು ಹಲಸಿನ ಬೇಳೆ ಅಲ್ಲ, ತೊಗರಿ ಬೇಳೆ, ಸ್ವಲ್ಪ ಸಾಕು ಎಂದಿದ್ದು ಅಂದ್ರು. ನನಗೆ ಹೇಗೆ ಗೊತ್ತಾಗಬೇಕಿದು? ಆಮೇಲೆ ಈ ಸುದ್ದಿ ಅತ್ತೆಯವರ ಬಾಯಿಯಿಂದ ಸುತ್ತಮುತ್ತಲ ಊರಿಗೆ ಹರಡಲು ಜಾಸ್ತಿ ದಿನ ಬೇಕಾಗಲಿಲ್ಲ. ಮನೆಗೆ ಬಂದವರ ಜೊತೆಯಲ್ಲೆಲ್ಲ ಅತ್ತೆಯವರು, ನಮ್ಮನೆ ದಡ್ಡಿ ಕಮಲಿ ಏನು ಮಾಡಿದ್ಲು ಗೊತ್ತಾ ಅಂತ ರಾಗ ತಿಳಿದು ಹೇಳೋದು ಶುರು ಮಾಡಿದ ಮೇಲೆ ಊರು ಕೇರಿಯವರಿಗೆ ಹರಡಲು ಎಷ್ಟು ದಿನ ಬೇಕೇಳಿ. ಅಲ್ಲಿಂದ ನನಗೆ ದಡ್ಡ ಕಮ್ಲಿ ಎನ್ನುವ ಬಿರುದು ಶಾಶ್ವತವಾಯಿತು. ಬೇಳೆ ಅಂದ್ರೆ ಹಲಸಿನ ಬೇಳೆ ಅಲ್ಲ ದಡ್ಡಿ ಕಮ್ಲಿ, ಹಾಗೆ ಹಲಸಿನ ಬೇಳೆ ಬೇಯಲಿಡ್ಬೇಡ ಅಂತ ಮನೆಯ ಸೊಸೆಂದರಿಗೆ ಹೇಳುವಷ್ಟು ಈ ಘಟನೆ ಪ್ರಸಿದ್ಧಿ ಪಡೆಯಿತು. ದಾರಿ ಅಂಚಿನ ಮನೆ ನನ್ನ ತವರೂರು. ನೆಂಟ್ರೆಸ್ಟ್ರು ದಾರಿಯಲ್ಲಿ ಹೋಗುವವರು ಮನೆಗೆ ಬರುವುದು ಜಾಸ್ತಿ. ಅವರ ಆಗಮನಕ್ಕೆ ಇಂಥದ್ದೇ ಸಮಯ ಅಂತಿಲ್ಲ. ಹಾಗಾಗಿ ಮಧ್ಯಾಹ್ನದ ಅಡುಗೆ ಒಂದೆರಡು ಮಂದಿಗಾಗುವಷ್ಟು ಜಾಸ್ತಿಯೇ ಮಾಡ್ತಿದ್ರು. ಕೊಡ್ಕೆಯಲ್ಲಿ ದನಕರುಗಳು ಸಾಕಷ್ಟಿದ್ದುದರಿಂದ ಸುಮ್ಮನೆ ವ್ಯರ್ಥವಾಗುವ ಚಿಂತೆ ಇರಲಿಲ್ಲ. ಆದರೆ ಅತ್ತೆ ಮನೆಯಲ್ಲಿ ಮಧ್ಯಾಹ್ನದ ಊಟಕ್ಕಿರೋರು ಹೆಚ್ಚಿನ ದಿನಗಳಲ್ಲಿ ನಾವಿಬ್ಬರೇ, ನಾನು ಮತ್ತು ಅತ್ತೆ. ಕೆಲಸಕ್ಕೆ ಬಂದ ಆಳುಗಳಿಗೆ ನಿತ್ಯವೂ ಊಟ ಹಾಕಬೇಕಿಲ್ಲ. ಅವರ ಕೆಲಸಕ್ಕನುಗುಣವಾಗಿ ಊಟದ ವ್ಯವಸ್ಥೆ. ಒಣ ಸಂಬಳ ಅಂತಾದರೆ ಊಟವಿಲ್ಲ, ಅದಕ್ಕೆ ಸಂಬಳ ಜಾಸ್ತಿ. ಹೀಗೆ ಇಬ್ಬರೇ ಇರುವಾಗ ಅಡುಗೆ ಎಷ್ಟು ಮಾಡಬೇಕೆಂದೇ ತಿಳಿತಿರ್ಲಿಲ್ಲ. ಮಿತವಾಗಿ ಮಾಡಿದ್ರೆ ಕಂಜೂಸೆಂದ್ರೆ ಎನ್ನುವ ಭಯ, ಜಾಸ್ತಿ ಮಾಡಿದ್ರೆ ವ್ಯರ್ಥವಾಗುವುದಲ್ಲದೆ ಜಾಸ್ತಿ ಮಾಡೋದು ಗೊಬ್ಬರದ ಗುಂಡಿ ತುಂಬಿಸೋದು, ಹೀಗೆ ಮನೆ ತೊಳೆದ್ಬಿಡು ಮನೆ ಹಾಳಿ ಎನ್ನುವ ಬೈಗುಳ ಕೇಳಬೇಕಾದೀತೆಂದು ಚಿಂತೆ. ಅತ್ತೆಯವರನ್ನ ಕೇಳಿದ್ರೆ ಇಬ್ಬರಿಗೆ ಅಡುಗೆ ಮಾಡಲು ಗೊತ್ತಾಗೋದಿಲ್ವಾ? ಅಪ್ಪ ಅಮ್ಮ ಅದೇನು ಕಲಿಸಿದ್ರು, ನೋಡಲು ರೂಪವಂತೂ ಇಲ್ಲ, ಕೆಲಸವಾದರೂ ಸರಿಯಾಗಿ ಕಲಿಸೋದಲ್ವಾ? ಶುರುವಾಗ್ಬಿಡ್ತಿತ್ತು. ನನಗೆ ಎಷ್ಟು ಹೇಳಿದ್ರು ಬೇಜಾರಿಲ್ಲ. ಅಪ್ಪಯ್ಯ ಅಮ್ಮನಿಗೆ ಒಂದು ಮಾತಂದ್ರೂ ಬೇಜಾರಾಗ್ತಿತ್ತು. ತವರಿಗೆ ಹೋಗಿದ್ದಾಗ ಹೀಗೆ ಒಮ್ಮೆ ಮಾತಿನ ಮಧ್ಯೆ ಅಜ್ಜಿಯ ಬಳಿ ಇದರ ಬಗ್ಗೆ ಸಲಹೆ ಕೇಳಿದ್ದೆ. ಆವಾಗ ಅಜ್ಜಿ ಹೇಳಿದ್ದು, ನಿನಗೆ ಗೊತ್ತಾಗೋದಿಲ್ಲ ಅಂತ ನಕ್ಕರು ಸರಿಯೇ, ಏನ್ ಮಾಡೋದೇ ಇದ್ರು ಅತ್ತೆಯನ್ನ ಕೇಳು. ಒಮ್ಮೆ ಉತ್ತರಿಸ್ತಿದ್ರೆ 10 ಸಲ ಕೇಳು. ಮಾಡುವ ಪ್ರಮಾಣವನ್ನ ಅತ್ತೆಯನ್ನ ಕೇಳಿಯೇ ಮಾಡು. ನಿನಗೆ ಮಾಡುವ ಪ್ರಮಾಣದ ಅಂದಾಜು ಸಿಕ್ಕಾಗ್ಲೂ ಅತ್ತೆಯನ್ನೇ ಕೇಳಿ
ಹೇಳಿಯೇ ಮಾಡು, ಆಗ ಏನಾದರೂ ಹೆಚ್ಚು ಕಡಿಮೆ ಆದರೂ ನಿನ್ನಲ್ಲಿ ಅಪರಾಧಿ ಪ್ರಜ್ಞೆ ಇರೋದಿಲ್ಲ. ಅತ್ತೆ ಬಾಯಿಯಿಂದ ಮಾತು ಕೇಳಿಸ್ಕೊಳ್ಬೇಕಾಗಿಲ್ಲ. ನನಗೆ ಅಜ್ಜಿ ಹೇಳಿದ್ದು ಸರಿ ಅನಿಸಿತ್ತು, ನಾನು ಅದನ್ನೇ ಪಾಲಿಸತೊಡಗಿದ್ದೆ. ಆದರೆ ಸರಿಯಾದಾಗ ಕ್ರೆಡಿಟ್ ಅತ್ತೆಯವರ ಪಾಲಾದರೆ ತಪ್ಪಾದಾಗ ಮಾತ್ರ ನನ್ನ ತಲೆ ಮೇಲೆ ಬರ್ತಿತ್ತು. ಆದರೆ ನನ್ನೊಳಗೆ ಯಾವುದೇ ಅಪರಾಧಿ ಭಾವ ಇಲ್ಲದೆ ನಿರ್ಮಲನಾಗಿರ್ತಿದ್ದೆ. ನಾನು ಪ್ರತಿಯೊಂದಕ್ಕೂ ಅತ್ತೆಯವರನ್ನೇ ಕೇಳಿ ಮಾಡ್ತಿದ್ದರ ಪರಿಣಾಮವಾಗಿ ಅತ್ತೆಯವರು ಮನೆಗೆ ಯಾರೇ ಬರಲಿ ನಮ್ಮನೆ ಕಮಲಿಗೆ ಏನೇನು ತಿಳಿಯುವುದಿಲ್ಲ. ಶತದಡ್ಡಿ. ಒಂದೊಂದು ಕೆಲಸವನ್ನು 10 ಸಲ ಹೇಳಬೇಕು. 10 ಸಲ ಹೇಳಿದ್ರು ಮರೆತುಬಿಟ್ಟು ಮತ್ತೆ ಕೇಳೋಕ್ಕೆ ಬರ್ತಾಳೆ. ನೆನಪಿನ ಶಕ್ತಿ ಸ್ವಲ್ಪನೂ ಇಲ್ಲ ಎನ್ನುತ್ತಿದ್ರು. ಹೀಗೆ ನನಗೆ ದಡ್ಡಿ ಕಮಲಿ ಎನ್ನುವ ನಾಮಾಂಕಿತ ಶಾಶ್ವತವಾಗಿ ಉಳಿಯಿತು. ನಿಧಾನವಾಗಿ ನನಗೂ ಒಂದು ಮನಸ್ಸಿದೆ ಎನ್ನುವುದನ್ನು ಮರೆಯತೊಡಗಿದೆ. ಮನದ ಭಾವನೆಗಳನ್ನು ಚಿಗುರೊಡೆಯುವ ಮೊದಲೇ ಸಾಯಿಸುವುದನ್ನು ಕಲಿತ್ಬಿಟ್ಟೆ. ಯಾರೇನೇ ಎಂದರೂ ಕಿರು ನಗುವನ್ನಷ್ಟೇ ಉತ್ತರವಾಗಿಸ್ತೆ. ಸಾಧ್ಯವಾದಷ್ಟು ಮೌನವಾಗಿರುವುದನ್ನು ರೂಢಿಸ್ಕೊಂಡೆ. ಮಾತಾಡಿದ್ರಲ್ವೇ ಮಾತಿಗೆ ಮಾತು, ಪ್ರತಿ ಮಾತು. ಇದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಕೆಲವೊಮ್ಮೆ ಹರಿವಿಲ್ಲದೆ ಕಣ್ಣೀರು ಉಕ್ಕಿ ಹರಿದ್ಬಿಡ್ತಿತ್ತು. ಆದರೆ ನಾನು ಅಳುವಂತಿಲ್ಲ. ಮನೆಯ ಮಹಾಲಕ್ಷ್ಮಿ ಮನೆಗೆ ಹತ್ತಿರ ಕೆಡುಕು. ಮನೆ ತೊಯ್ದುಕೊಂಡು ಹೋಗುತ್ತದೆ. ಹತ್ತು ಹಗುರಾಗುವ ಹಾಗೂ ಇಲ್ಲ. ನನ್ನ ಕಣ್ಣಲ್ಲಿ ಕಣ್ಣೀರು ಕಂಡಾಗ ಭಟ್ಟರು ಹೇಳಿದ ಮಾತಿದು. ಮಾತಿಗೆ ಕಣ್ಣೀರಾಕಿ ಮನೆ ತೊಳೆದ್ಬಿಡು. ಆದರೆ ಕಣ್ಣೀರ ಹಿಂದಿರುವ ನೋವಿನ ಕಾರಣವನ್ನು ಅರಿಯುವ ಮನಸ್ಸಿಲ್ಲ. ಮನದೊಳಗಿನ ಕಾರ್ಮೋಡ ಯಾವಾಗ ಕರಗಿ ನೀರಾಗಿ ಹರಿಯುವುದೋ ಎನ್ನುವ ಭಯದಲ್ಲಿ ಮಿಂದ ನೀರಿನ ಜೊತೆಗೆ ಕಣ್ಣೀರನ್ನು ಹರಿದು ಬಿಡ್ತಿದ್ದೆ. ಯಾವ್ದು ಮಾಡುವುದು, ಯಾವುದನ್ನ ಮಾಡಬಾರ್ದು ಒಂದು ಗೊತ್ತಾಗದ ಅಯೋಮಯ ಸ್ಥಿತಿ. ನೀಟಾಗಿ ತಲೆ ಬಾಚಿ ಹೂ ಮುಡಿದು ಸಿದ್ಧವಾದರೆ ಬೆದರು ಬೊಂಬೆಗೆ ಎಷ್ಟು ಅಲಂಕಾರ ಮಾಡಿದ್ರು ಅಷ್ಟೇ ಎನ್ನುವ ಮೂದಲಿಕೆ. ಏನು ಬೇಡವೇ ಬೇಡ, ಹೇಗಿದ್ದೀನೋ ಹಾಗೆ ಇರೋಣವೆಂದರೆ ಮೊದಲೇ ಬಣ್ಣ ಕಪ್ಪು, ಇನ್ನು ಬಿಚ್ಚೋಲೆ ಗೌರವ ಆಗಿಬಿಟ್ರೆ ಕೇಳೋದೇ ಬೇಡ ಎನ್ನುವ ಚುಚ್ಚು ಮಾತು. ನನಗಂತೂ ಸರಿ ತಪ್ಪು ಲೆಕ್ಕ ಹಾಕೋದೇ ಆಯಿತು. ಆದರೂ ಯಾವುದು ಸರಿ ಯಾವುದು ತಪ್ಪು ಅರಿವಾಗಲೇ ಇಲ್ಲ. ಆದರೂ ಈ ಮನೆಯ ಶಾಸ್ತ್ರ ಸಂಪ್ರದಾಯಗಳನ್ನು ಅರಿತುಕೊಂಡು ಚಾಚು ತಪ್ಪದೆ ಪರಿಪಾಲಿಸಿದೆ. ಈ ಮನೆಯ ರೀತಿ ನೀತಿಗಳನ್ನು ತಕ್ಕ ಮಟ್ಟಿಗೆ ಅರಿತೆ. ಗಂಡು ಮಕ್ಕಳಿಗಿರುವ ಪ್ರಾಮುಖ್ಯತೆ ಮನೆಯ ಸೊಸೆಗೇನು ಮಗಳಿಗಿಲ್ಲವೆಂಬುದನ್ನು ಮನಗಂಡೆ. ನಾದಿನಿ ಗಾಯತ್ರಿ ತವರಿಗೆ ಬಂದಾಗಲೆಲ್ಲ ಹೇಳುವುದೊಂದೇ, ಅದಕ್ಕೆ ಇಲ್ಲಿ ನಿಮಗೆ ಯಾವ ದೊಡ್ಡ ಕೆಲಸವೂ ಇಲ್ಲ. ಮನೆಯಲ್ಲಿರೋದು 3 ಮಂದಿ, ಆರಾಮದ ಜೀವನ. ನನಗಾದರೆ ಅಲ್ಲಿ ಮನೆ ತುಂಬ ಜನರು. ಹಗಲಿರುಳು ಕತ್ತೆಯಾಗೆ ದುಡಿತ ಸಾಕಾಗೋಯ್ತು ಜೀವನ. ಅವಳು ಹೇಳಿದ್ದು ನಿಜವೇ ಇರ್ಬೋದು. ಅವರವರ ಕಷ್ಟ ಅವರೇ ಬಲ್ಲರು. ಆದರೂ ಅವಳಿಗೆ ಅಲ್ಲೊಂದು ಬೆಲೆ ಇತ್ತು, ಗೌರವ ಇತ್ತು. ಅವಳ ಪತಿಯ ಮನದಲ್ಲಿ ಅವಳಿಗೊಂದಷ್ಟು ಜಾಗ ಇತ್ತು. ನನಗೆ ಮಗಳು ಬಂದು ಹೋದ ಕೆಲವು ದಿನಗಳವರೆಗೆ ಅತ್ತೆಯವರ ಗೊಣಗಾಟ, ಸಿಡುಕು ಇನ್ನೂ ಜಾಸ್ತಿ ಆಗ್ತಿತ್ತು. ಎಲ್ಲ ತಿಳಿದಿರುವಂತೆ ಇಲ್ಲಿ ಕೆಲಸವೂ ಇಲ್ಲ ಅಂದುಕೊಂಡ್ರೆ ಅದೂ ತಪ್ಪೆ. ಮನೆಯಲ್ಲಿ ಜನ ಇಲ್ಲದಿದ್ದರೂ ಬರುವ ಕೆಲಸದಾಳುಗಳಿಗೆ ಊಟ ತಿಂಡಿ ನೀಡಲೇಬೇಕು. ಭಟ್ಟರು ಮನೆಯಲ್ಲಿ ಇರುವುದು ಕಡಿಮೆ ಆದ್ದರಿಂದ ಕೆಲಸದಾಳುಗಳ ಕಡೆಗೂ ಗಮನ ನೀಡಬೇಕಾಗಿ ಬರ್ತಿತ್ತು. ಜೊತೆಯಲ್ಲಿ ಕೊಟ್ಟಿಗೆಯಲ್ಲಿನ ಎಮ್ಮೆ, ದನ, ಕರುಗಳು ಎಲ್ಲವುಗಳ ಉಸ್ತುವಾರಿ ಸಂಪೂರ್ಣ ನನ್ನ ತಲೆ ಮೇಲೆಯೇ. ಕೆಲವೊಮ್ಮೆ ಕೆಲಸದಾಳುಗಳು ಕೈ ಕೊಟ್ಟಾಗ ಮದ್ದು ಹೊಡೆಯುವ ಪಂಪಿಗೆ ಹವಾ ಹಾಕುವ ಕೆಲಸವು ನನ್ನ ಪಾಲಿಗೆ ಬರುವುದೂ ಇತ್ತು. ಅದೇ ಮಳೆಗಾಲದಲ್ಲಿ ಅಡಿಕೆ ಮರ ಗೊನೆಗಳಿಗೆ ಕೊಳೆ ರೋಗ ಬರದಂತೆ ಸಿಂಪಡಿಸುವ ಕೊಳೆ ಮದ್ದಿನ ಪಂಪು. ಇದಕ್ಕೆ ಕೈಗಳಲ್ಲಿ ಬಲವಿರಬೇಕು. ನನಗೆ ಅವುಗಳನ್ನು ಮಾಡಿದ್ದು ಬೇಜಾರಿಲ್ಲ. ನಮ್ಮ ಮನೆಯ ಕೆಲಸ ನಾವೇ ಮಾಡಲು ಹಿಂಜರಿಕೆ ಇಲ್ಲ. ಆದರೆ ಮನೆಯಲ್ಲಿ ಕೆಲಸವೇ ಇಲ್ಲ, ಆರಾಮಾಗಿ ಕುಳಿತಿರ್ತೀನಿ ಎಂದಾಗ ಬೇಸರವಾಗಿದ್ದು ನಿಜ. ಭಟ್ಟರು ಮನೆಯಲ್ಲಿರುವುದು ಸಂಜೆಯ ಹೊತ್ತಿನಲ್ಲಿ. ಹಾಗಾಗಿ ಶಿಷ್ಯ ವರ್ಗದ ಜನರು ಬರುವುದು ಈ ಹೊತ್ತಿನಲ್ಲೇ. ಜಾತಕ ತೋರಿಸಲು ಬರುವುದು ಈ ಸಮಯದಲ್ಲೇ. ಬಂದವರಿಗೆ ಚಹಾ ತಿಂಡಿಯ ವ್ಯವಸ್ಥೆ ಮಾಡುವುದರಲ್ಲಿ ಸಂಜೆ ಜಾರಿ ರಾತ್ರಿ ಆಗಿರುತ್ತದೆ. ಮತ್ತೆ ಮಡಿಯಲ್ಲಿ ಅಡುಗೆ. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಎನ್ನುವ ತರನೇ ಇದು. ಹೊರಗಿನವರು ಯಾರಾದ್ರೂ ಮನೆಗೆ ಬಂದ್ರು ಮಾತಾಡ್ಲಾ ಬೇಡವಾ, ಮಾತಾಡಿದ್ರೆ ನಾನು ತಪ್ಪಾಗಿ ನೋಡಿದ್ ಬಿಟ್ರೆ ಎನ್ನುವ ಭಯ, ಮಾತಾಡದೆ ಇದ್ರೆ ಅವ್ರೇನು ಅಂದ್ಕೊಳ್ತಾರೋ ಎನ್ನುವ ಭಯ. ಇದೇ ಭಯದಲ್ಲಿ ಎಷ್ಟು ಬೇಕೋ ಅಷ್ಟೇ ಮಾತಾಡೋದನ್ನ ರೂಢಿಸ್ಕೊಂಡೆ. ಪರಿಣಾಮವಾಗಿ ಭಟ್ಟರ ಹೆಂಡತಿಗೆ ಜಂಬ ಜಾಸ್ತಿ. ಭಟ್ಟರಾಗಲ್ಲ, ಹೋದ್ರೆ ಸರಿಯಾಗಿ ಮಾತಾಡ್ಸೋದೇ ಇಲ್ಲ. ನೋಡಲು ಈ ರೂಪವಿದ್ರೆ ಹೀಗೆ, ಇನ್ನು ಚೆನ್ನಾಗಿದ್ಬಿಟ್ಟಿದ್ರೆ ಮುಗ್ದಿತ್ತು ಕಥೆ ಎನ್ನತೊಡಗಿದ್ರು. ಭಟ್ಟರಿಗೆ ನನ್ನ ಜೊತೆ ಅಷ್ಟೇ ಬಿಗುಮಾನ, ಬೇರೆಯವರ ಜೊತೆಗಲ್ಲ. ನಗುತ್ತಲೇ ಮಾತಾಡುತ್ತಾರೆ. ಅವರ ಎದುರಿನಲ್ಲಿ ನಾನೇನಾದ್ರೂ ಒಂದು ಮಾತು ಜಾಸ್ತಿ ಆಡಿದ್ರೆ ಮುಗಿಯಿತು. ಬಾಯಿ ಮುಚ್ಕೊಂಡು ಒಳಗೋಗು, ಪ್ರಪಂಚದ ಸುದ್ದಿ ನಿನಗ್ಯಾಕೆ, ಗೊತ್ತಿಲ್ಲದ ವಿಷಯದಲ್ಲಿ ಮಧ್ಯೆ ಬಾಯಿ ಹಾಕಲು ಬಂದ್ಬಿಟ್ಟಳು ಎಂದು ಮುಖದ ಮೇಲೆ ನೀರಿಳಿಸದೆ ಹಾಗೆ ಬಿಡುವುದಿಲ್ಲ. ಹೀಗೆ ದಡ್ಡಿ ಜೊತೆಯಲ್ಲಿ ಜಂಬದ ಕೋಳಿ, ಸೊಕ್ಕಿನ ಹೆಣ್ಣು, ಮತ್ತಷ್ಟು ಬಿರುದಿನ ನಾಮಾವಳಿಗಳು ನನ್ನ ಪಾಲಾದವು. ಮಾತಾಡದೆ ಸುಮ್ಮನಿದ್ರೆ ಏನು ಬೆಪ್ತಕಡಿ ಥರ ನಿಂತ್ಬಿಟ್ಟೆ, ಬಾಯ್ಬಿಟ್ಟು ಮಾತಾಡಲು ಆಗೋದಿಲ್ವಾ? ಕೇಳಿದ ಪ್ರಶ್ನೆಗೆ ಉತ್ತರದ ಜೊತೆಗೆ ಸಮರ್ಥನೆ ನೀಡಲು ಹೋದರೆ ಏನು ವಟವಟ ಅಂತೀಯ? ಕೇಳಿದಷ್ಟಕ್ಕೆ ಉತ್ತರ ಕೊಟ್ಟು ಬಾಯಿ ಮುಚ್ಕೊಂಡು ಇರೋಕ್ಕಾಗಲ್ವಾ? ಹಾಗಿದ್ರೂ ತಪ್ಪು, ಹೀಗಿದ್ರೂ ತಪ್ಪು, ಮತ್ತೆ ಹೇಗಿರಬೇಕು ನಾನು? ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚ ರಾಮಿ. ಮದುವೆಯಲ್ಲಿ ಕೊಟ್ಟ ವಚನಕ್ಕೇನು ಭಂಗ ಇರಲಿಲ್ಲ. ಮನಸ್ಸುಗಳು ಬೆರೆತಿದ್ರೇನು, ಭಾವನೆಗಳಿಗೆ ಸ್ಪಂದನೆ ಇಲ್ಲದಿದ್ರೇನು. 3 ಮಕ್ಕಳು ಸಾಲಾಗಿ ಭೂಮಿಗೆ ಬಂದಿದ್ರು. ಅಮ್ಮ ಎನ್ನುವ ಪದವಿ
ತಾಳಿ ಮುದುಡಿದ್ದ ಮನವನ್ನ ಅರಳಿಸಿತ್ತು. ತಾಯ್ತನ ಮನದ ಭಾವನೆಗಳಿಗೆ ಇಂಬು ನೀಡಿತ್ತು. ನಾನೇ ಸಾಯಿಸಿದ್ದ ಭಾವನೆಗಳು ಮತ್ತೆ ಚಿಗುರೊಡಲಾರಂಭಿಸಿದ್ದವು. ಅದರಲ್ಲೂ ಮೊದಲ ಮಗ ಹುಟ್ಟುವ ಸಮಯದಲ್ಲಿ 5 ತಿಂಗಳು ತವರಿನಲ್ಲಿ ಕಳೆದದ್ದು ಮತ್ತೆ ಮೊದಲಿನ ಕಮಲಿಯನ್ನ ಹೊರ ತಂದಿತ್ತು. ಆ ತವರಿನ ಮಡಿದೊಳಗೆ ಹೋದಾಗ ಮತ್ತೆ ಮರುಜನ್ಮ ಪಡೆದು ಬಂದಂತಾಗಿತ್ತು. ವಸಂತ ಋತುವಿನಲ್ಲಿ ಗಿಡ ಮರಗಳು ಚಿಗುರೊಡೆದು ಸಂಭ್ರಮಿಸುವ ರೀತಿಯಲ್ಲಿ ನನ್ನ ಮನಸ್ಸಿನಲ್ಲಿ ಭಾವನೆಗಳು ಗರಿಗೆದರಿದ್ದವು. ಅಮ್ಮ ಅಜ್ಜಿಯ ಪ್ರೀತಿಯ ಆರೈಕೆ, ಅಪ್ಪಯ್ಯನ ಕಾಳಜಿ ತೋರುವ ಮಾತುಗಳು ಹೀಗೆ ಶಾಶ್ವತವಾಗಿರಬಾರ್ದೇ ಎನ್ನುವ ತುಡಿತ. ಅಮ್ಮ ಒಂದು ಸಲ ಹಾಗೆ ಕೇಳಿದ್ದಳು, ಏನೇ ಕಮ್ಲಿ, ಆ ಕಡೆಯವರೆಲ್ಲ ನಿನ್ಗೆ ಯಾಕೆ ದಡ್ಡಿ ಕಮ್ಲಿ ಅಂತಾರೆ? ಅಯ್ಯೋ ಅಮ್ಮ, ಅನ್ನೋರು ಹೇಗಿದ್ರು ಅಂತಾರೆ, ಅವ್ರ ಬಾಯಿ ಮುಚ್ಚಿಸಲು ಆಗುತ್ತಾ? ನಾವು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು ಅಷ್ಟೇ ಎಂದಿದ್ದೆ. ತುಂಬ ಬೆಳೆದ್ಬಿಟ್ಟಿದ್ದೀಯ. ಅಮ್ಮನಿಗೆ ಸಮಾಧಾನ ಹೇಳುವಷ್ಟು ದೊಡ್ಡೋಳಾಗ್ಬಿಟ್ಟೆ. ಅಮ್ಮ ಮೆಚ್ಚುಗೆ ನೋಟ ಬೀರಿದಾಗ ಎಷ್ಟೋ ದಿನಗಳ ನಂತರ ಸಿಕ್ಕ ಮೆಚ್ಚುಗೆಗೆ ಕಣ್ಣು ತುಂಬಿ ಬಂದಿತ್ತು. ಪುಟ್ಟ ಕಂದನ ಕೇಕೆ ಮನದೊಳಗೆ ತುಂಬಿರಲು ನನ್ನೊಳಗೆ ಹೊಸತನ, ಹೊಸ ಹುರುಪು ಮೂಡಿತ್ತು. ತಾಯ್ತನದ ಪರಮಾನಂದವೇ ಹಾಗೆ, ಎಂಥವರಲ್ಲೂ ನವ ಚೈತನ್ಯ ಮೂಡಿಸ್ಬಿಡುತ್ತದೆ. ಒಬ್ಬರಾದ ಮೇಲೆ ಮತ್ತೊಬ್ಬರು, 3 ಮಕ್ಕಳ ನಗು ಮನೆಯೊಳಗೆ ಹೊಸ ಬೆಳಕು ಮೂಡಿಸಿತ್ತು. ಹಿರಿಯ ಮಗ ಗಿರೀಶ ಅತಿಯಾದ ಮುದ್ದಿನಿಂದ ಸ್ವಲ್ಪ ಜಾಸ್ತಿಯೇ ಅಟ್ಮಾರಿಯಾಗಿದ್ದ. ಶಾಲೆಗೆ ಹೋಗಲು, ಓದಲು, ಬರೆಯಲು ಎಲ್ಲದಕ್ಕೂ ಒಲ್ಲೆ ಎಂದು ಹಠ. ಶಾಲೆಗೆ ಹೋಗುವುದಿಲ್ಲವೆಂದು ಹಠ ಹಿಡಿದು ಕುಳಿತುಬಿಟ್ರೆ ಮುಗ್ದೇ ಹೋಯ್ತು. ಜಾಸ್ತಿ ಹೇಳುವಂತೆಯೂ ಇಲ್ಲ. ಅಜ್ಜಿಯ ಮುದ್ದಿನ ಮೊಮ್ಮಗ ಅವನು. ಅವನಿಗೆ ಇಷ್ಟ ಇಲ್ಲ ಅಂದರೆ ಅದ್ಯಾಕೆ ಅಷ್ಟು ಒತ್ತಾಯ ಮಾಡ್ತೀಯಾ? ಅವನೇನು ಓದಿ ಊರು ಉದ್ಧಾರ ಮಾಡೋದಿದೆಯಾ? ಓದದೇ ಇದ್ದರೆ ಅವನೇನು ಉಪವಾಸ ಬೀಳಲ್ಲ. ಜಮೀನಿದೆ, ಪುರೋಹಿತೆ ಇದೆ. ನೀನ್ಯಾಕೆ ಹಾಡುವ ಮಗುವಿಗೆ ಓದು ಓದು ಅಂತ ಒತ್ತಾಯ ಮಾಡ್ತೀಯಾ? ಇಷ್ಟು ಅಜ್ಜಿಯ ಬೆಂಬಲ ಸಿಕ್ಕರೆ ಕೇಳಬೇಕಾ? ಅವನನ್ನು ಹಿಡಿಯೋರೇ ಇಲ್ಲ. ಅವನು ಹೇಳಿದ್ದೇ ಮಾತು, ಆಡಿದ್ದೇ ಆಟ ಅನ್ನುವ ಹಾಗಾಯಿತು. ಇನ್ನು ಭಟ್ಟರಿಗೆ ಇದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳುವಷ್ಟು ವ್ಯವಧಾನ ಇಲ್ಲ. ಅಷ್ಟೇ ಅಲ್ಲದೆ ನಾನೇನು ಹೇಳಿ, ನನ್ನ ಮಾತು ಆಲೋಚನೆ ಎಲ್ಲ ತಪ್ಪೇ ಇರುತ್ತದೆ ಎನ್ನುವ ಪೂರ್ವಗ್ರಹ ಪೀಡಿತ ಅಭಿಪ್ರಾಯ. ಅವರಿಂದ ಬೆಂಬಲವನ್ನು ನಿರೀಕ್ಷಿಸುವ ಹಾಗೆ ಇಲ್ಲ. ಗಿರೀಶ ಅಂತೂ ಇಂತೂ 10ನೇ ತರಗತಿ ಪಾಸಾದವನು. ಮುಂದೆ ಓದಲು ಆಸಕ್ತಿ ತೋರಲೇ ಇಲ್ಲ. ತೋಟದ ಕೆಲಸದಲ್ಲೂ ನಿರಾಸಕ್ತಿ. ಮಂತ್ರ ಕಲಿಯೋ ಮಾಣಿ ಅಂದರೆ ಅದಕ್ಕೂ ಅಲ್ಲೇ. 3 ಹೊತ್ತು ಸ್ನೇಹಿತರ ಜೊತೆ ಹರಟೆ, ಕ್ರಿಕೆಟ್ ಇಷ್ಟೇ ಎನ್ನುವ ಹಾಗಾಯಿತು. ಆಟ ಬೇಡ ಅಂತಲ್ಲ, ಆಡುವ ಸಮಯದಲ್ಲಿ ಆಟ, ಓದುವ ಸಮಯದಲ್ಲಿ ಓದು ಇದ್ರೆ ಚಂದ. ನನ್ನ ಮಾತು ಕೇಳೋರಾರು? ಮಂತ್ರ ಕಲಿಯೋದ್ರಲ್ಲೂ ಆಸಕ್ತಿ ತೋರದೇ ಇದ್ದಾಗ ಭಟ್ಟರದ್ದು ಒಂದೇ ಮಾತು, ನಿನ್ನ ಮುದ್ದಿನಿಂದಾಗಲಿ ಅವನು ಹಾಳಾಗಿದ್ದು. ಮೊದಲೇ ಬುದ್ಧಿ ಕಲಿಸಿದ್ರೆ ಈಗ ಆಗ್ತಿರ್ಲಿಲ್ಲ. ನಿನಗೆ ಬುದ್ಧಿ ಇದ್ರಲ್ವಾ ಅವನಿಗೆ ಕಲಿಸೋದು. 2ನೇ ಮಗ ಗೌರೀಶನ ವಿಷಯದಲ್ಲಿ ಮೊದಲೇ ಎಚ್ಚೆತ್ತುಕೊಂಡೆ. ಅಜ್ಜಿಯ ಮುದ್ದು ಅವನ ವಿದ್ಯೆಯನ್ನು ಕಸಿದಂತೆ ಜಾಗೃತೆ ವಹಿಸಿದೆ. ಅವನಿಗೂ ಓದಿನಲ್ಲಿ ಆಸಕ್ತಿ ಇತ್ತು. ಅದು ಅವನೊಂದಿಗೆ ಬೆಳೆಯುತ್ತಾ ಹೋಯಿತು. ಒಂದು ಸಲ ಸರಿಯಾದ ಮಾರ್ಗವನ್ನು ಆಯ್ದುಕೊಂಡ್ರೆ ಸಾಕು, ಗುರಿ ನಿಚ್ಚಳವಾಗಿ ಕಾಣುತ್ತದೆ. ಮಗಳು ಗೌತಮಿಯ ವಿಷಯದಲ್ಲಿ ಮಾತ್ರ ತುಂಬ ತೊಂದರೆ ಅನುಭವಿಸುವಂತಾಯಿತು. ಅವಳು ಓದುವುದರಲ್ಲಿ ತುಂಬ ಹುಷಾರು, ಬುದ್ಧಿವಂತೆ. ಅವಳಿಗೆ ಓದಿನಲ್ಲಿ ಆಸಕ್ತಿ ಆದರೆ ಮನೆಯವರಿಗೆ ಅವಳ ಓದಿನ ಬಗ್ಗೆ ನಿರಾಸಕ್ತಿ. ನಮ್ಮ ಅತ್ತೆಯವರದು ಒಂದೇ ಹಠ, ಹೆಣ್ಮಕ್ಳಿಗೆ ಯಾಕೆ ಓದು? 10ನೇ ತರಗತಿಯವರೆಗೆ ಓದಿದರೆ ಬೇಕಾದಷ್ಟಾಯಿತು. ಅವಳೇನು ಓದಿ ನೌಕರಿ ಮಾಡಬೇಕಾ? ಅದರ ಬದಲು ಮನೆ ಕೆಲಸ ಕಲಿಯಲಿ. ಅವಳು ನಿಂತರ ಆಗೋದು ಬೇಡ. ಅತ್ತೆಯವರ ಈ ಮಾತಿಗೆ ನಾನು ತಿರುಗಿ ನಿಂತೆ. ಎಷ್ಟೋ ವರ್ಷಗಳ ಮೌನ ಮುರಿದು ಎದುರಾಡಿದೆ. ಇದಕ್ಕಾಗಿ ಭಟ್ಟರ ಹತ್ತಿರವೂ ಬಯಸ್ಕೊಂಡೆ. ನನಗೆ ಮಗಳ ಭವಿಷ್ಯ ಮುಖ್ಯವಾಗಿತ್ತು. ಉಳಿದದ್ದು ಯಾವುದೂ ಲೆಕ್ಕಕ್ಕಿರಲಿಲ್ಲ. ಧ್ವನಿ ಏರಿಸಿ ಮಾತಾಡಿದೆ. ಆಶ್ಚರ್ಯ ಎಂದರೆ ಗೌರೀಶನ ಜೊತೆಯಲ್ಲಿ ಗಿರೀಶನು ನನಗೆ ಬೆಂಬಲ ನೀಡಿದ. ಈಗ ಮೊದಲಿನ ಹಾಗಲ್ಲ. ಮಕ್ಕಳ ಮುಂದೆ ಅವರಮ್ಮನಿಗೆ ಜಾಸ್ತಿ ಮಾತಾಡುವಂತಿಲ್ಲ. ಮೊಟ್ಟ ಮೊದಲ ಸಲ ಈ ಮನೆಯಲ್ಲಿ ನನ್ನ ಮಾತು ನಡೆಯಿತು. ಮಗಳಿಗೆ ಅವಳು ಬಯಸಿದ ಶಿಕ್ಷಣ ಕೊಡಿಸುವಲ್ಲಿ ಯಶಸ್ವಿಯಾದೆ. ಮಗಳೀಗ ಒಳ್ಳೆಯ ಉದ್ಯೋಗದಲ್ಲಿದ್ದಾಳೆ. ಅವಳು ಮೆಚ್ಚಿದ ಹುಡುಗನೊಂದಿಗೆ ಮದುವೆಯಾಗಿ ಗಂಡನ ಮನೆಯಲ್ಲಿ ಸುಖವಾಗಿದ್ದಾಳೆ. ತಾನು ಬಯಸಿದ್ದನ್ನು ಕೊಡಿಸುವಲ್ಲಿ ಯಶಸ್ವಿಯಾದ ಅಮ್ಮನೆಂದರೆ ಅವಳೊಳಗೆ ಒಂದು ರೀತಿಯ ಹೆಮ್ಮೆ ಇದೆ. ಅಮ್ಮನ ಮೇಲೆ ಪ್ರೀತಿ ಇದೆ, ಗೌರವ ಇದೆ. ಅವಳಿಗೆ ನನ್ನ ಬಣ್ಣ ಎಂದೂ ಮುಖ್ಯ ಅನ್ನಿಸ್ಲಿಲ್ಲ. ನನ್ನೊಳಗಿನ ಮನಸ್ಸನ್ನು ಅರಿತಿದ್ದಾಳೆ. ಇನ್ನೇನು ಬೇಕು ನನಗೆ? ಸದ್ಯ ನನ್ನ ಬಣ್ಣ ನನ್ನ ಮಕ್ಕಳಿಗೆ ಬಂದಿಲ್ಲ. 2ನೇ ಮಗ ಗೌರೀಶನಿಗೂ ಒಳ್ಳೆಯ ಉದ್ಯೋಗ ದೊರೆತಿದೆ. ಆಗಲೇ ಎಷ್ಟೋ ಕನ್ಯಾಪಿತೃಗಳು ಅವನ ಬಗ್ಗೆ ವಿಚಾರಿಸ್ತಿದ್ದಾರೆ. ಆದರೆ ಅವನು ಅಣ್ಣನ ಮದುವೆಯ ನಂತರವೇ ತಾನು ಮದುವೆ ಆಗುತ್ತೇನೆ ಎನ್ನುತ್ತಿದ್ದಾನೆ. ಅಣ್ಣ ತಮ್ಮಂದಿರಲ್ಲಿ ಅನ್ಯೂನತೆ ಇದೆ. ಮೊದಲ ಮಗ ಗಿರೀಶ ಈಗ ಮೊದಲಿನಂತಿಲ್ಲ. ತೋಟ ಗದ್ದೆಯ ಜವಾಬ್ದಾರಿಯನ್ನು ಅವನೇ ವಹಿಸ್ಕೊಂಡಿದ್ದಾನೆ. ಹಗಲಿರುಳು ಕಷ್ಟಪಟ್ಟು ದುಡಿಯುತ್ತಾನೆ. ಈಗೀಗ ಮಂತ್ರ ಕಲಿಯುವುದರಲ್ಲೂ ಆಸಕ್ತಿ ತೋರ್ತಿದ್ದಾನೆ. ಇಷ್ಟೇ ಅಲ್ಲ, ಮನೆ ಕೆಲಸದಲ್ಲಿ ನನಗೆ ನೆರವಾಗುತ್ತಾನೆ. ಮಕ್ಕಳೆಲ್ಲರಿಗೂ ಅಮ್ಮನ ಮೇಲೆ ಪ್ರೀತಿ ಇದೆ. ಇನ್ನೇನು ಬೇಕು? ಇರುವ ಒಂದೇ ಒಂದು ಬೇಜಾರೆಂದರೆ ಗಿರೀಶನಿಗೆ ಕನ್ಯೆಯೇ ಸಿಗ್ತಿಲ್ಲ. ಈಗಿನ ಹುಡುಗಿಯರೆಲ್ಲ ಓದಿ ಉದ್ಯೋಗದಲ್ಲಿರುವವರು.
ಕೇವಲ 10ನೇ ತರಗತಿಯವರೆಗೆ ಓದಿದ ಗಿರೀಶನನ್ನ ಮದುವೆಯಾಗಲು ಅವರೆಲ್ಲೊಪ್ತಾರೆ. ತೋಟ ಗದ್ದೆಯ ಕೆಲಸ ನೋಡಿಕೊಂಡು ಹಳ್ಳಿಯ ಮನೆಯಲ್ಲಿ ಇರೋನನ್ನ ಪೇಟೆಯಲ್ಲಿ ಉದ್ಯೋಗದಲ್ಲಿರುವ ಹುಡುಗಿಯರು ಮದುವೆ ಆಗ್ತಾರಾ? ತಾವು ಅಷ್ಟು ಕಷ್ಟಪಟ್ಟು ಓದಿ ಪಡೆದ ಉದ್ಯೋಗವನ್ನು ಬಿಟ್ಟು ಇಲ್ಲಿ ಬಂದು ನೆಲೆಸ್ತಾರ? ಅವರಿಗೂ ಅವರದ್ದೇ ಆದ ಅಭಿಲಾಷೆ ಇರುತ್ತದೆ ಅಲ್ವಾ? ಹೀಗೀಗ ತೋಟ ಗದ್ದೆಯ ಕೆಲಸ ಮಾಡಿಕೊಂಡು ಹಳ್ಳಿಗಳಲ್ಲಿ ನೆಲೆಸಿರುವ ಹುಡುಗರಿಗೆ ಮದುವೆಯಾಗಲು ಹುಡುಗಿಯೇ ಸಿಗ್ತಿಲ್ಲ. ಮೊದಲಿಂದಲೂ ಹೆಣ್ಮಕ್ಕಳಿಗೆ ಪ್ರಾಶಸ್ತ್ಯ ನೀಡಿದ್ರೆ ಈ ಅವಸ್ಥೆ ಬರ್ತಾ ಇರಲಿಲ್ವೇನೋ? ಮನೆಯಲ್ಲಿರುವ ಹಲವು ಗೃಹಿಣಿಯರ ಪಾಡು ಪರಿಪಾಟಲು ನೋಡಿದವರಿಗೆ ತಾವು ಅಂಥದ್ದೇ ಅವಸ್ಥೆಯಲ್ಲಿ ಸಿಲುಕಿದ್ರಿ ಎನ್ನುವ ಭಯವಿರ್ಬೋದಲ್ವೇ? ಮನೆಯಲ್ಲಿರುವ ಗೃಹಿಣಿಯರಿಗೆ ಸಿಗುವ ಗೌರವ ಇಷ್ಟೇ ಎನ್ನುವುದನ್ನು ಬಾಲ್ಯದಲ್ಲಿ ನೋಡಿ ನೋಡಿ ಅರ್ತ್ಕೊಂಡಿರ್ಬೋದು. ಅದಕ್ಕೆ ಗೌರವ ಸಿಗುವೆಡೆಗೆ ಮನಸ್ಸು ತಿರುಗಿರ್ಬೋದು. ವ್ಯವಸ್ಥೆ ಬದಲಾದ್ರೆ ಮುಂದೊಂದು ದಿನ ಹಲವರು ಹಳ್ಳಿಯ ಕಡೆ ಮುಖ ಮಾಡಬಹುದು. ಆದರೆ ಆ ದಿನಗಳು ಬರುವುದೆಂದೋ. ಮೊದಲೊಂದು ಕಾಲವಿತ್ತು, ವರದಕ್ಷಿಣೆಯ ಕಾಲ. ಹೆಣ್ಣು ಹೆತ್ತವರು ಕಣ್ಣೀರು ಕೊಡಿ ಹರಿಸಿದ ಕಾಲ. ಹೆಣ್ಮಕ್ಕಳಿಗೆ ಮತ್ತು ಅವರ ಹೆತ್ತವರಿಗೆ ಒಂದಿನಿತೂ ಗೌರವ ಸಿಗದ ದಿನಗಳವು. ವರದಕ್ಷಿಣೆ ಸುರಿದ್ರೂ ಹೆಣ್ಮಕ್ಕಳು ಗಂಡನ ಮನೆಯಲ್ಲಿ ಸುಖವಾಗಿರ್ತಾರೆಂದು ನಂಬಲಾಗದ ಕಾಲ. ಜೊತೆಯಲ್ಲಿ ತೊಲೆಗಟ್ಟಲೆ ಬಂಗಾರ ನೀಡಿದ್ರೂ ಬಂಗಾರದಂತಹ ವರ ಸಿಗ್ತಾನೆಂದು ಖಾತ್ರಿ ಇಲ್ಲ. ಹೆಣ್ಮಕ್ಳು ಅಂದವಿಲ್ಲದಿದ್ರಂತೂ ಮುಗಿದೇ ಹೋಯಿತು. ಲಕ್ಷದಲ್ಲೇ ಲಕ್ಷವಿಟ್ಟರೆ ವರ ಸಿಗ್ತಾದದ್ದು. ವರದಕ್ಷಿಣೆ ನಿಷೇಧ ಕಾನೂನಿಗೂ ಇವುಗಳನ್ನು ನಿಯಂತ್ರಿಸಲಾಗಿರಲಿಲ್ಲ. ಹೆಣ್ಮಗು ಹುಟ್ಟೀತೆಂದ್ರೆ ಜನರು ತಲೆ ಮೇಲೆ ಮೂಟೆ ಬರ ಬಿದ್ದಂತೆ ಚಡಪಡಿಸ್ತಾ ಇದ್ರು. ಹುಟ್ಟಿದ್ದು ಹೆಣ್ಮಗು ಎಂದ್ರೆ ಮೂಗು ಮುರಿತಿದ್ರು. ಗಂಡು ಮಗುವಿಗಾಗಿ ಬೇಡಿಕೊಳ್ತಾ ಇದ್ರು. ಹರಕೆ ಹೊರ್ತಾ ಇದ್ರು. ಗುಡಿ ಗುಂಡಾರಗಳನ್ನ ಸುತ್ತಿ ಕಾಣಿಕೆ ಡಬ್ಬಿಗಳನ್ನ ತುಂಬಿಸ್ತಾ ಇದ್ರು. ಹೆಣ್ಮಕ್ಳ ಗೋಳು ನೋಡಲಾಗದೆಂದು, ಆ ಭಾರವನ್ನ ತಾಳಲಾಗದೆಂದು ಅಥವಾ ಹೆಣ್ಣೆಂಬ ಸಡ್ಡೆಯಿಂದಲೋ ಭ್ರೂಣಾವಸ್ಥೆಯಲ್ಲಿ ಅವರನ್ನ ಸಾಯಿಸಿದವರು ಇದ್ರು. ಗಂಡು ಹೆಣ್ಣೆಂಬ ತಾರತಮ್ಯದಲ್ಲಿ ಹೆಣ್ಣು ಜೀವ ನಲುಗುತ್ತಿತ್ತು. ನಂತರ ಬಂದಿದ್ದು ವಧುದಕ್ಷಿಣೆಯ ಕಾಲ. ಗಂಡು ಮತ್ತು ಹೆಣ್ಣು ಮಗುವಿನ ಜನನದ ಸಂಖ್ಯೆಯಲ್ಲಾದ ಏರಿಳಿತದಿಂದಾಗಿ ಹುಟ್ಟಿಕೊಂಡಿದ್ದಿದು. ಕಾನೂನಿನ ಕೈಯಲ್ಲಿ ನಿಯಂತ್ರಿಸಲಾಗದ ವರದಕ್ಷಿಣೆಯ ಭೂತವನ್ನು ಇದು ಕಟ್ಟಿಹಾಕಿತ್ತು. ಮೊದಲಿನ ಕಾಲದಲ್ಲಿ ವರಹದ ರೂಪದಲ್ಲಿದ್ದ ವಧುದಕ್ಷಿಣೆಯ ಪದ್ಧತಿ ಲಕ್ಷದಲ್ಲಿ ರೂಪಾಂತರ ಹೊಂದಿ ಮತ್ತೆ ಬಂದಿತ್ತು. ಹೆಣ್ಮಕ್ಕಳಿಗೆ ಮತ್ತು ಅವರ ಹೆತ್ತವರಿಗೆ ಭಾರಿ ಡಿಮ್ಯಾಂಡ್. ತೋಟ ಗದ್ದೆಯ ವರಮಾನ ನೆಚ್ಚಿಕೊಂಡಿರುವ ವರಗಳು ಲಕ್ಷಗಟ್ಟಲೆ ಹಣವನ್ನು ಕನ್ಯಾ ಪಿತೃಗಳಿಗೆ ನೀಡಿ ವಧುವನ್ನು ಪಡೆಯುತ್ತಿದ್ರು. ಇನ್ನೊಂದು ಅರ್ಥದಲ್ಲಿ ಖರೀದಿಸ್ತಿದ್ರು. ಇಲ್ಲೂ ನರಳಿದ್ದು ಹೆಣ್ಮಕ್ಳಿ. ಎಷ್ಟೆಂದರೂ ರೊಕ್ಕ ಕೊಟ್ಟು ಖರೀದಿಸಿ ತಂದಿದ್ದಲ್ವಾ? ಅದಕ್ಕೆ ತಕ್ಕ ಉಪಚಾರ ಪತಿಯ ಗೃಹದಲ್ಲಿ. ಆಗಂತ ಎಲ್ಲರೂ ಹೀಗೆ ಅಂತಲ್ಲ, ಒಳ್ಳೆಯ ವಿಚಾರ ವಿವೇಚನೆ ಉಳ್ಳವರು ಇದ್ರು. ಆದರೆ ಅವರ ಸಂಖ್ಯೆ ಸ್ವಲ್ಪ ಕಡಿಮೆ ಇತ್ತು. ಹಾಗೆಯೇ ಈಗ ವರದಕ್ಷಿಣೆಯ ಪಿಡುಗು ಪೂರ್ತಿ ಸದ್ದಡಗಿದೆ ಅಂತಲೂ ಅಲ್ಲ. ಈಗಲೂ ಕೆಲವು ಕಡೆ ವರದಕ್ಷಿಣೆಯ ಭೂತ ಸದ್ದಿಲ್ಲದೆ ಕೈ ಚಳಕ ತೋರ್ತಿದೆ. ಈಗ ಇದ್ಯಾವುದರ ಉಸಾಬರಿಯೂ ಬೇಡವೆಂದು ಹೆಣ್ಮಕ್ಳು ಸ್ವಾವಲಂಬನೆಯ ಹಾದಿ ತುಳಿದಿದ್ದಾರೆ. ಈ ಹಾದಿಯಲ್ಲಿ ತೋಟ ಗದ್ದೆ ನೋಡ್ಕೊಂಡಿರುವ ಹುಡುಗರು ಬರುವುದೇ ಇಲ್ಲ. ರೊಕ್ಕ ಕೊಡ್ತೀನಿ ಅಂದ್ರೂ ಇಲ್ಲ, ಚಿನ್ನ ಕೊಡ್ತೀನಿ ಅಂದ್ರೂ ಇಲ್ಲ. ಹಳ್ಳಿಯ ಕಡೆ ಮುಖ ಮಾಡುವವರೇ ವಿರಳ. ಹಾಗಾಗಿ ಇಲ್ಲಿ ಮದುವೆಯ ವಯಸ್ಸು ಮೀರಿದ ಒಂಟಿ ಜೀವಗಳು ಹೇರಳ. ಹಾಗಂತ ಎಲ್ಲರೂ ವ್ಯವಸಾಯವನ್ನ ಕೈಬಿಟ್ಟು ಪಟ್ಟಣಕ್ಕೆ ಹೋಗಿ ಕೂರಕ್ಕಾಗುತ್ತಾ? ಹಾಗೇನಾದರೂ ಆದರೆ ಹೊಟ್ಟೆಗೆ ಇಟ್ಟಲ್ಲ ಮಣ್ಣೇ ಗತಿ. ಕಾಲ ಬದಲಾದಂತೆ ಮತ್ತೆ ಬದಲಾವಣೆ ಬರ್ಬೋದು. ಹಲವರು ಹಳ್ಳಿಯತ್ತ ಮುಖ ಮಾಡ್ಬೋದು. ಹಳ್ಳಿಯ ಜೀವನವೇ ಒಳಿತು ಎನ್ನಿಸ್ಬೋದು. ಹೆಣ್ಮಕ್ಳೇ ಮುಂದೆ ನಿಂತು ವ್ಯವಸಾಯದಲ್ಲಿ ತೊಡಗಿಸ್ಕೋಬೋದು. ವ್ಯವಸಾಯ ನಿರತ ಗಂಡ್ಮಕ್ಳಿಗೆ ಪ್ರಾಮುಖ್ಯತೆ ಸಿಗ್ಬೋದು. ಆದರೆ ಅಷ್ಟೊತ್ತಿಗೆ ಈ ಗಂಡ್ಮಕ್ಳೆಲ್ಲ ಮುದುಕರಾಗಿರ್ತಾರೆ. ಅತ್ತೆಯವರಿಗೆ ಈಗ ಮೈಯಲ್ಲಿ ಹುಷಾರಿಲ್ಲ. ಅದೇನೋ ಪಾರ್ಕಿನ್ಸನ್ ಕಾಯಿಲೆ ಅಂತೆ. ದೇಹದ ಒಂದೊಂದೇ ಅಂಗಗಳು ನಿಧಾನವಾಗಿ ಶಕ್ತಿಯನ್ನು ಕಳೆದುಕೊಳ್ತಿವೆ. ಕೈ ಕಾಲಲ್ಲೀಗ ಶಕ್ತಿ ಇಲ್ಲ. ಮೈಯೆಲ್ಲ ನಡುಗುತ್ತದೆ. ಕುತ್ತಿಗೆಯೂ ಸರಿಯಾಗಿ ನಿಲ್ಲುವುದಿಲ್ಲ. ಊಟ ಮಾಡಲು ಚಮಚ ಹಿಡಿಯಲಾಗದಷ್ಟು ಕೈ ನಡುಗುತ್ತದೆ. ನಾವೇ ಊಟ ಮಾಡಿಸ್ಬೇಕು. ಆಸರೆ ನೀಡಿ ಎದ್ದು ಓಡಾಡಿಸ್ಬೇಕು. ಅದು ಸ್ವಲ್ಪ ಹೊತ್ತಷ್ಟೇ. ರಾತ್ರಿ ಎಲ್ಲ ಎಚ್ಚರವಿದ್ದು ನೋಡ್ಕೋಬೇಕು. ಗಿರೀಶ ರಾತ್ರಿ ಎಚ್ಚರವಿದ್ದು ಅಜ್ಜಿಯನ್ನ ನೋಡ್ಕೋತಾನೆ. ಹಗಲು ಹೊತ್ತಿನಲ್ಲಿ ನಾನು ಮನೆ ಕೆಲಸದ ಜೊತೆಯಲ್ಲಿ ಅತ್ತೆಯವರ ಕಡೆ ಗಮನ ನೀಡ್ತೀನಿ. ಅವರು ಪದೇ ಪದೇ ಕರೆಯೋದ್ರಿಂದ ರಾತ್ರಿಯೆಲ್ಲ ನಿದ್ರೆಗೆಟ್ಟು ಹಗಲು ಕೆಲಸ ಮಾಡಲಾಗದು. ನನ್ನಲ್ಲೂ ಈಗ ಮೊದಲಿನಷ್ಟು ಶಕ್ತಿ ಇಲ್ಲ. ವಯಸ್ಸಾದಂತೆ ಶಕ್ತಿ ಕ್ಷೀಣಿಸುತ್ತಾ ಹೋಗುವುದು ಸಹಜವಲ್ವಾ? ಗಿರೀಶ ಮಧ್ಯಾಹ್ನದವರೆಗೂ ತೋಟದ ಕೆಲಸ ಮಾಡಿ ಮಧ್ಯಾಹ್ನದ ಊಟದ ನಂತರ ಒಂದಷ್ಟು ಹೊತ್ತು ಮಲಗಿ ನಿದ್ರೆಯನ್ನು ಸರಿದೂಗಿಸ್ಕೊಳ್ತಾನೆ. ಇದು ಸ್ವಲ್ಪ ದಿನಗಳ ಮಾತ್ರವಲ್ಲ. ಅದಕ್ಕೆ ಈ ವ್ಯವಸ್ಥೆ. ಅವನು ಅಜ್ಜಿಯ ಕೆಲಸವನ್ನ ತನ್ನ ಕರ್ತವ್ಯ ಅಂದುಕೊಳ್ಳದೆ ಪ್ರೀತಿಯಿಂದಲೇ ಮಾಡುತ್ತಾನೆ. ಇದು ತುಂಬಾ ಖುಷಿ ಅನಿಸುತ್ತದೆ. ಒಂದೇ ಒಂದು ಬೇಸರದ ಸಂಗತಿ ಅಂದರೆ ಅತ್ತೆಯವರ ಕಂಠ ಈಗಲೂ ಅಷ್ಟೇ ದೊಡ್ಡದಾಗೇ ಇದೆ. ಆಗಾಗ ಧ್ವನಿ ಎತ್ತರಿಸಿ ಬೈತಾರೆ. ಅದೇ ವ್ಯಂಗ್ಯ ಈಗಲೂ ಕಾಣಿಸುತ್ತದೆ. ಸ್ವಲ್ಪ ಕಣ್ಣೆದುರಿಂದ ಆಚೀಚೆ ಆದ್ರೂ ಏ ಕಮ್ಲಿ ಎಲ್ಲಿ ಹಾಳಾಗೋದ್ಯೇ ಎನ್ನುತ್ತಾರೆ. ಮುಖ ಬೆಳ್ಳಗೆ ಕಾಣ್ಲಿ ಅಂತ ಬಣ್ಣ ಹಚ್ಕೊಳ್ತಾ ಕೂತ್ಕೊಂಡ್ಯಾ ಅಂತಾರೆ. ಇರ್ಲಿ ಬಿಡಿ, ಮನುಷ್ಯನಿಗೆ ವಯಸ್ಸಾದಂತೆ ಮತ್ತೆ ಮಗುವಾಗುತ್ತಾನಂತೆ. ಮಕ್ಕಳು ಏನಾದ್ರೂ ಅಂದ್ರೆ ಬೇಜಾರು ಮಾಡ್ಕೊಳ್ತೀವ. ಆದ್ರೆ ಗೌರೀಶನ ಜೊತೆ ಗಿರೀಶನನ್ನ ಹೋಲಿಸಿ ತಕ್ಕಡಿಯಲ್ಲಿ ಇಟ್ಟು ತೂಗುವಾಗ ಮಾತ್ರ ಮನಸ್ಸಿಗೆ ತುಂಬಾ ಬೇಜಾರು ಅನಿಸುತ್ತದೆ.
ಗಿರೀಶನೇನು ದಡ್ಡನಲ್ಲ, ಓದುವ ಸಮಯದಲ್ಲಿ ಒಂದಷ್ಟು ಪುಸಲಾಯಿಸಿದ್ದರೆ ಸಾಕಿತ್ತು. ಈಗ ಈ ಹೋಲಿಕೆ ಯಾಕೆ? ತಾಯಿ ನಾನು, ನನಗೆ ಎಲ್ಲ ಮಕ್ಕಳು ಒಂದೇ. ಯಾರ ಮನಸ್ಸಿಗೆ ಗಾಯವಾದರೂ ಅದರ ಉರಿ ತಗುಲುವುದು ಈ ತಾಯಿ ಹೃದಯಕ್ಕೆ. ಭಟ್ಟರಿಗೆ ಈಗ ಮೈಯಲ್ಲಿ ಮೊದಲಿನಷ್ಟು ಚೈತನ್ಯ ಇಲ್ಲ. 3-4 ತಾಸು ವಿಶ್ರಾಂತಿ ಇಲ್ಲದೆ ನಿರಂತರವಾಗಿ ಪೂಜೆಯಲ್ಲಿ ತೊಡಗಿಸಿಕೊಳ್ಳುವುದು ಸುಲಭವಲ್ಲ. ಮಂತ್ರಗಳನ್ನ ಒಂದು ಅಕ್ಷರವೂ ತಪ್ಪಾಗದಂತೆ ಪಠಿಸಬೇಕು. ಇದಕ್ಕೆ ಏಕಾಗ್ರತೆ ಅತ್ಯವಶ್ಯ. ಇತ್ತೀಚೆಗೆ ನಿರಂತರವಾಗಿ ಕುಳಿತ ಭಂಗಿಯಿಂದಾಗಿ ಬೆನ್ನಿನ ನೋವು ಕಾಣಿಸ್ಕೊಂಡಿದೆ. ಬ್ರಾಹ್ಮಣೋ ಭೋಜನ ಪ್ರಿಯ ಎನ್ನುತ್ತಾರೆ, ಅದೇನೋ ಗೊತ್ತಿಲ್ಲ. ಆದರೆ ಬಾಳೆ ಎಲೆಯಲ್ಲಿ ಬಡಿಸಿದ್ದನ್ನ ಬಿಡುವಂತಿಲ್ಲ. ಶ್ರಾದ್ದದ ಊಟಕ್ಕೆ ಹೋದರೆ ಮಾಡಿದಷ್ಟನ್ನು ಇಷ್ಟಿಷ್ಟೇ ತಿಂದರೂ ಮನೆಗೆ ಬಂದ ಮೇಲೆ ಅಜೀರ್ಣದಿಂದ ನರಳುವುದು ಸಾಮಾನ್ಯವಾಗಿದೆ. ಇಷ್ಟವಿರಲಿ ಇಷ್ಟವಿಲ್ಲದಿರಲಿ ಬಡಿಸಿದಷ್ಟು ಉಣ್ಣಲೇಬೇಕು. ಭಟ್ಟರಿಗೀಗ ತೋಟದ ಕಡೆಗೂ ಗಮನವನ್ನ ನೀಡಲಾಗ್ತಿಲ್ಲ. ಗಿರೀಶ ತೋಟದ ಕೆಲಸವನ್ನ ವಹಿಸಿಕೊಂಡಿದ್ದರಿಂದ ಸ್ವಲ್ಪ ನಿರಾಳತೆ ಮೂಡಿದೆ. ಆದರೂ ಮಗನಿಗೆ ಕನ್ಯೆ ಸಿಗದ ನೋವು ಅವರನ್ನ ಹೈರಾಣಾಗಿಸಿದೆ. ಎಷ್ಟೆಂದರೂ ಅಪ್ಪ ಅಲ್ವಾ, ಚಿಂತೆ ಇದ್ದದ್ದೇ. ಹಾಗಾಗ ಇಡೀ ಹೆಣ್ಮಕ್ಕಳ ಜನ್ಮವನ್ನ ಜಾಲಾಡುವುದು ಸಾಮಾನ್ಯವಾಗಿ ಬಿಟ್ಟಿದೆ. ಗಪ್ಪು ಭಟ್ಟರು ಮತ್ತು ಅವರ ಪುರೋಹಿತ್ಯ ಸುತ್ತಮುತ್ತಲೆಲ್ಲ ಪ್ರಸಿದ್ಧಿ ಹೊಂದಿದೆ. ಆಧುನಿಕತೆಗೆ ಹೊಂದಿಕೊಂಡು ಯಾವುದೇ ದೇವತಾ ಕಾರ್ಯವನ್ನು ಗಡಿಬಿಡಿಯಲ್ಲಿ ಮುಗಿಸುವವರಲ್ಲ. ಎಲ್ಲವೂ ವಿಧಿವತ್ತಾಗಿ ನಿಯಮಾನುಸಾರವಾಗಿ ನಡಿಬೇಕು. ಭಟ್ಟರು ಜಾತಕ ನೋಡಿ ಭವಿಷ್ಯವನ್ನ ನಿಖರವಾಗಿ ಹೇಳ್ತಾರಂತೆ. ಅವರು ಜಾತಕ ನೋಡಿ ಹೊಂದಿಸಿದ ಎಲ್ಲ ಜೋಡಿಗಳು ಚೆನ್ನಾಗಿ ಬಾಳ್ತಿದ್ದಾರೆಂದು ಎಲ್ಲರೂ ಹೇಳ್ತಾರೆ. ನಮ್ಮ ಜಾತಕ ನೋಡಿ ಹೊಂದಿಸೋರು ಯಾರು? ಭಟ್ಟರು ಕಷ್ಟ ಎಂದು ಹೇಳ್ಕೊಂಡು ಬಂದವರನ್ನ ಹಾಗೆ ಬರಿಗೈಯಲ್ಲಿ ಕಳಿಸಿದ್ದಿಲ್ಲ. ತಮ್ಮ ಶಿಷ್ಯ ವರ್ಗದಲ್ಲೂ ಹಾಗೆ ಇಷ್ಟೇ ಕೊಡಿ ಅಷ್ಟೇ ಕೊಡಿ ಎನ್ನುವುದಿಲ್ಲ. ಅವರು ಖುಷಿಯಿಂದ ಕೊಟ್ಟಿದ್ದೆಷ್ಟೋ ಅಷ್ಟೇ. ಎಲ್ಲರ ಬಾಯಲ್ಲೂ ಗಪ್ಪು ಭಟ್ಟರು ತುಂಬಾ ಒಳ್ಳೆಯ ಭಟ್ಟರು. ಆದರೂ ಭಟ್ಟರದ್ದು ಎಲ್ಲೂ ಅಹಂಕಾರದ ಮಾತಿಲ್ಲ. ಮೃದು ಭಾಷೆ, ಸಿಟ್ಟು ಸೆಡವು ಏನಿದ್ದರೂ ನನ್ನ ಜೊತೆಗಷ್ಟೇ. ಇದರಲ್ಲಿ ಅವರ ತಪ್ಪು ಇಲ್ಲದಿರ್ಬೋದು. ಅವರು ಬೆಳೆದು ಬಂದ ರೀತಿಯೇ ಆಗಿರಬೇಕು. ಹೆಣ್ಮಕ್ಳು ಸ್ವಾತಂತ್ರ್ಯಕ್ಕೆ ಅರ್ಹರಲ್ಲ ಎನ್ನುವ ಮನುವಿನ ಮಾತನ್ನೇ ಅರ್ದು ಕುಡಿದಿರಬೇಕು. ಅದರ ನಂತರ ಓದಿದ ಯಂತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ತಲೆಯೊಳಗೆ ಇಳಿದೇ ಇಲ್ಲ. ಹೆಂಗಸರೆಂದರೆ ಅಡುಗೆ ಮನೆಯ ಚೌಕಟ್ಟಿನೊಳಗೆ ಇರಬೇಕಾದರೆಂಬ ಭಾವನೆ ಮನಸ್ಸು ಮಾಗಿದೆ. ಆದರೂ ಹೆಣ್ಮಕ್ಕಳ ಬಗೆಗಿನ ಅಭಿಪ್ರಾಯ ಬದಲಾಗಿಲ್ಲ. ಅದೇ ನಿರ್ಲಕ್ಷ್ಯ ಧೋರಣೆ. ಹೆಣ್ಮಕ್ಳಿಗೆ ಸ್ವಂತ ಅಭಿಪ್ರಾಯ ಇರಬಾರ್ದೆಂಬ ಭಾವನೆ. ಹೀಗೆಲ್ಲ ಯಾರು ಕೇಳ್ತಾರೆ? ಈಗ ಅವರು ನನಗೆ ಬಾಯಿ ಮುಚ್ಕೊಂಡಿರು ಎನ್ನುವ ಹಾಗಿಲ್ಲ. ಮಕ್ಕಳು ದೊಡ್ಡವರಾಗಿದ್ದಾರೆ. ಅವರಲ್ಲಿ ತಿಳುವಳಿಕೆ ಮೂಡಿದೆ. ಈ ಅಮ್ಮನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ. ಗೌರವದ ಜೊತೆಗೆ ಹೆಮ್ಮೆಯೂ ಇದೆ. ನನ್ನ ಬಗ್ಗೆ ಯಾರು ಏನು ಹೇಳಿದ್ರು ತಿರುಗಿ ನಿಲ್ಲುತ್ತಾರೆ. ನನಗೆ ಇವೆಲ್ಲದಕ್ಕಿಂತ ಹೆಚ್ಚು ನನ್ನ ಭಾವನೆಗಳಿಗೆ ಬೆಲೆ ಸಿಕ್ಕಿದೆಯಲ್ಲ, ಅಷ್ಟೇ ಸಾಕು. ನಾನು ನೀಡಿದ ಬೊಗಸೆಯಷ್ಟು ಪ್ರೀತಿಗೆ ಪ್ರತಿಯಾಗಿ ಪ್ರೀತಿಯ ಸುದಿಯನ್ನೇ ಹರಿಸ್ತಿರುವಾಗ ನನಗೆ ಇನ್ನೇನು ಬೇಕು? ಜನರೀಗ ನನ್ನ ಮುಂದು ಹಿಂದು ದಡ್ಡಿ ಕಮಲಿ ಎನ್ನಲು ಭಯಪಡ್ತಾರೆ. ಜೀವನದ ರಥ ಸರಿಯಾದ ರೀತಿಯಲ್ಲಿ ಸಾಗಲು ಅದರ 2 ಚಕ್ರಗಳು ಸಮಾನವಾಗಿ ಚಲಿಸಬೇಕು. ಹಿಂದೆ ಮುಂದೆ ಆದರೆ ರಥ ತೊಯ್ದಾಡುತ್ತದೆ. ಕೆಲವೊಮ್ಮೆ ರಥ ಉರುಳಿ ಬೀಳುವುದೂ ಇದೆ. ಜೀವನದ ರಥ ಸರಿಯಾಗಿ ಸಾಗಲು ಚಕ್ರಗಳಲ್ಲಿ ಸಾಮರಸ್ಯ ಇರಬೇಕು. ದೂರದ ಪ್ರಯಾಣ ಇದು. ವಿಶ್ರಾಂತಿ ಇಲ್ಲದೆ ಸಾಗುತ್ತಲೇ ಇರಬೇಕು. ಕೆಲವೊಮ್ಮೆ ಬೇಸರ, ಕೆಲವೊಮ್ಮೆ ಆಯಾಸ, ಆದರೆ ನಿಲ್ಲುವಂತಿಲ್ಲ. ಇದು ಉಸಿರು ನಿಲ್ಲುವವರೆಗೂ ಮುಗಿಯದ ಜೀವನ ಪಯಣ. ಜೀವನದುದ್ದಕ್ಕೂ ಒಲವ ತೊರೆ ಹರಿಯುತ್ತಿದ್ರೆ ಪಯಣ ಸುಗಮ. ಬೊಗಸೆ ತುಂಬುವಷ್ಟು ಬೇಕೆಂದಿಲ್ಲ. ಹಾಗಾಗ ಒಂದು ಗುಡ್ಗು ಸಿಕ್ಕರೂ ಸಾಕು. ಜೀವನವು ಸಹ ಮೂಡುತ್ತದೆ. ಮುಂದಿನ ದಾರಿ ಸವೆಸಲು ನವ ಚೈತನ್ಯ ಹುಟ್ಟುತ್ತದೆ. ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.